ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ. ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. 2025ನೇ ಕ್ಯಾಲೆಂಡರ್ನ ಅಷ್ಟೂ ದಿನಗಳು ಮುಗಿದು 2026ರ ಹೊಸ ವರ್ಷವನ್ನು ಬರಮಾಡ್ಕೊಳ್ಳಿಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ಈಗ ವರ್ಷ ಮುಗಿದು ಹೊಸ ವರ್ಷ ಅಂದ ತಕ್ಷಣ ನಮಗೆಲ್ಲರಿಗೂ ಸಾಧಾರಣವಾಗಿ ನೆನಪಾಗೋದು ಡಿಸೆಂಬರ್ 31ರ ರಾತ್ರಿಯ ಸೆಲೆಬ್ರೇಷನ್, ಪಾರ್ಟಿ, ಪಬ್ಬು, ಡ್ಯಾನ್ಸು, ಹಾಗೆ ಜನವರಿ 1ನೇ ತಾರೀಕು ಟೆಂಪಲ್ ರನ್ನು, ದೇವರ ದರ್ಶನ, ಪ್ರಸಾದ ಇತ್ಯಾದಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹೊಸ ವರ್ಷದ ಆಚರಣೆಗೆ ಪಾರ್ಟಿ, ಪಬ್ಬು ಕಲ್ಚರ್ ಅನಿವಾರ್ಯನಾ? ಕುಡಿದು ತೂರಾಡಿ ಮಜಾ ಮಾಡೋದು ಮಾತ್ರನಾ ಸೆಲೆಬ್ರೇಷನ್? ಈ ಚರ್ಚೆ ಸಾಮಾಜಿಕ ಜಾಲತಾಣದಲ್ಲೂ ಹಾಗೆ ಸಮಾಜದಲ್ಲೂ ಕೂಡ ಪ್ರಾರಂಭ ಆಗಿದೆ. ಸಮಾಜದಲ್ಲಿ ಚರ್ಚೆ ಆಗ್ತಿದೆ ಅಂದರೆ ಮಹಾಭಾರತ ವೇದಿಕೆಯಲ್ಲಿ ಚರ್ಚೆ ಆಗದಲ್ಲೇ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ನಮ್ಮ ಚರ್ಚೆಯ ವಿಚಾರ ಹೊಸ ವರ್ಷ ಅಂದರೆ ಇಂಗ್ಲಿಷ್ ಕ್ಯಾಲೆಂಡರ್ನ ಹೊಸ ವರ್ಷದ ಆಚರಣೆಯೋ ಅಥವಾ ಸನಾತನ ಸಂಸ್ಕೃತಿಯ ಯುಗಾದಿ ಹಬ್ಬದ ಆಚರಣೆಯೋ ಅಂತ ಹೇಳಿ. ಈ ಚರ್ಚೆಯಲ್ಲಿ ಬಹಳ ವಿಶೇಷವಾಗಿ ಎರಡು ಜನರೇಷನ್ನ ಆಡಿಯನ್ಸ್ ಹಾಗೆ ಪ್ಯಾನಲಿಸ್ಟ್ಗಳು ಕೂಡ ಇದ್ದಾರೆ. ಮಿಲೇನಿಯನ್ಸ್ ವರ್ಸಸ್ ಜೆನ್ಜಿ. ಹಾಗಾದರೆ ಯಾರಿಗೆ ಯಾವ ರೀತಿಯ ಸೆಲೆಬ್ರೇಷನ್ ಬೇಕು, ಯಾಕೆ ಆ ರೀತಿಯ ಸೆಲೆಬ್ರೇಷನ್ ಬೇಕು, ಸೆಲೆಬ್ರೇಷನ್ಗಳಿಗೆ ರೂಲ್ಸ್ ಬೇಕಾ, ಎಲ್ಲ ಪ್ರಶ್ನೆಗಳನ್ನು ಇವತ್ತಿನ ಮಹಾಭಾರತ ಕಾರ್ಯಕ್ರಮದಲ್ಲಿ ಚರ್ಚೆಗೆ ಒಳಪಡಿಸೋ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಮೊದಲದಾಗಿ ನಾನು ನನ್ನ ಪ್ಯಾನಲಿಸ್ಟ್ಗಳನ್ನು ಬರಮಾಡ್ಕೊಳ್ತಿದ್ದೀನಿ. ನಟಿ ಸುಷ್ಮಾ ವೈರ್ ಅವರಿದ್ದಾರೆ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಟ ಪ್ರಥಮ್ ಅವರಿದ್ದಾರೆ, ನಮಸ್ಕಾರ, ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಮಾಡೆಲ್ ಆದ ಸೋನು ಶೆಟ್ಟಿ ಅವರಿದ್ದಾರೆ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಟಿ ಶ್ರೀದೇವಿ ಅವರಿದ್ದಾರೆ, ನಮಸ್ಕಾರ. ಹಾಗೆ ಮತ್ತೊಂದು ಕಡೆಯಲ್ಲಿ ಮಹಾಸತಿ ಗೌಡ ಅವರಿದ್ದಾರೆ, ಪ್ರಿಯಾಂಕಾ ಅವರಿದ್ದಾರೆ, ನಮಸ್ಕಾರ. ಇಬ್ಬರಿಗೂ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಬಹಳ ವಿಶೇಷವಾಗಿ ನಮ್ಮ ಜೊತೆ ಇವತ್ತು ಶೇಷಾದ್ರಿಪುರಂ ಕಾಲೇಜಿನ ವಿದ್ಯಾರ್ಥಿನಿಗಳು ಇದ್ದಾರೆ, ನಮಸ್ಕಾರ, ಎಲ್ಲರಿಗೂ ಆತ್ಮೀಯ ಸ್ವಾಗತ ಕಾರ್ಯಕ್ರಮಕ್ಕೆ. ನಮ್ಮ ಆಡಿಯನ್ಸ್ ಅವರು ಇದ್ದಾರೆ ನಮ್ಮ ಜೊತೆಯಲ್ಲಿ, ನಮಸ್ಕಾರ, ಎಲ್ಲರಿಗೂ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಪ್ರಥಮ ಅವರೇ, ನಿಮ್ಮಿಂದಲೇ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀನಿ. ಸೆಲೆಬ್ರೇಷನ್ನಲ್ಲೇನೆ ಲಿಬರೇಷನ್ ಇದೆ. ಲಿಬರೇಷನ್ ಅಂದರೆ ಒಂದು ಅರ್ಥದಲ್ಲಿ ಫ್ರೀಡಮ್. ನಾವು ಈ ಆಚರಣೆಗಳನ್ನು ಸಂತೋಷಕ್ಕೆ ಫ್ರೀಯಾಗಿ ಮಾಡೋ ಸಂದರ್ಭದಲ್ಲಿ ಅದಕ್ಕೂ ಕೂಡ ರೂಲ್ಸ್ಗಳು ಬೇಕಾ? ವೆನ್ ಸೆಲೆಬ್ರೇಷನ್ ಇಟ್ ಸೆಲ್ಫ್ ಈಸ್ ಲಿಬರೇಷನ್, ರೂಲ್ಸ್ ಯಾಕೆ ಅಂತ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಹೊಸ ವರ್ಷದ ಶುಭಾಶಯಗಳು. ನನಗೆ ವೈಕುಂಠ ಏಕಾದಶಿಯ ಮೊದಲನೇದಾಗಿ ಎಲ್ರಿಗೂ ಶುಭಾಶಯಗಳು ನಿಮಗೆ. ಈ ಹೊಸ ವರ್ಷ ಏನಕ್ಕೆ ಇಲ್ಲಿ ಸೆಲೆಬ್ರೇಷನ್ಸ್ ಮತ್ತು ಏನಾಗುತ್ತೆ ಅಂತ ಹೇಳ್ತೀನಿ. ಈಗ ಸೆಲೆಬ್ರೇಷನ್ಸ್ಗೆ ಅಂತ ಹೋಯ್ತಾರೆ. ಹೊಸ್ತು ಅಂದರೆ ಏನು? ಶುರು. ಈಗ ನಾವು ಏನಂತ ಹೇಳ್ಕೊಡ್ತೀವಿ, ಹುಡ್ತಾ ಇರ್ಬೋದು ಅಥವಾ ನಮ್ಮ ಬರ್ತಡೇ, ನಮ್ಮ ಹೊಸ ವರ್ಷಕ್ಕೆ ಏನಂತೆ, ಇವತ್ತೇನು ಗಲಾಟೆ ಮಾಡ್ಕೊಬೇಡ, ವರ್ಷ ಪೂರ್ತಿ ಒಳ್ಳೇದಾಗುತ್ತೆ ಅಂತ ಹೇಳ್ತೀವಿ. ಹೊಸ ವರ್ಷದ 31ನೇ ತಾರೀಕೆ ಕುಡಿದ್ಬಿಟ್ಟು ಕಾಲೆತ್ಕ ಬಿದ್ದಿರ್ತಾರೆ, ಹಿಂಗೆ ಎತ್ಕೊಂಡು ಅವನ್ನ ಕರ್ಕೊಂಡೋಗಿ ಪಾಪ ಪೊಲೀಸ್ನವರು KS IAS ಎಲ್ಲ IPS ಎಲ್ಲ ಬಂದಿರ್ತಾರೆ. ಇವರು ಕುಡಿದ್ಬಿಟ್ಟು ಎತ್ಕೋಗಿ ಮನೆ ಬಿಡೋಕ್ಕೆ ಅವನ್ನ ತಕೋಗಿಡ್ತಾರೆ ಪೊಲೀಸ್. ಅಷ್ಟೆಲ್ಲ ಓದ್ಕೊಂಬಂದ್ರು ಇವ್ರು ನೆಟ್ಟಿಗೆ ಜ್ಞಾನವೇ ಇರಕ್ಕಿಲ್ಲ, ಹಿಂಗೆ ತೂಗಾಡ್ತಾ ಇರ್ತಾನೆ ಬೆಳಗ್ಗೆ. ಈಗ ಹೊಸ ವರ್ಷದ ದಿನ ನೀವು TV ನೋಡಿ, ಸಿನಿಮಾ ರಿಲೀಸ್ ಆದಾಗ ಒಂದಷ್ಟು ಬಹುಮುಖ ಪ್ರತಿಭೆಗಳು ಉಟ್ಕೊಳ್ತಾರೆ. ಅಣ್ಣ ಸಿನಿಮಾ ಹಂಗೆ ಅಣ್ಣ ಹಿಂಗೆ ಅಣ್ಣ ಅಂತ ಹಿಂಗೆ ಸಿನಿಮಾ ರಿಲೀಸ್ ದಿನ ಉಟ್ಕೋತಾರೋ, ಹೊಸ ವರ್ಷದ ದಿನ ಈ ಒಂದಷ್ಟು ಜನ MG ರೋಡು ಆ ರೋಡ್ಗಳಲ್ಲಿ ಒಂದಷ್ಟು ಉಟ್ಕೊಂಡಿರ್ತಾರೆ. 11:30 12 ಹೊಸ ಶುರುನೇ ಕಾಲೆತ್ಕ ಬಿತ್ಕೊಬಿಟ್ರೆ ಇನ್ನು ವರ್ಷ ಪೂರ್ತಿ ಅವ್ರಿಗೆ ಒಳ್ಳೇದು ಹೆಂಗಾಯ್ತದೆ, ಕಾಲೆತ್ಕೊಂಡೇ ಹೊಂಟೋಯ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಸೆಲೆಬ್ರೇಷನ್ ಅನ್ನೋದು ಹೆಂಗೆ. ನಮಗೆ ಹೊಸ ವರ್ಷ ಯುಗಾದಿ, ನನಗೆ 31 ಏನಂದ್ರೆ ಬರೀ ಕ್ಯಾಲೆಂಡರ್ ಬದಲಾವಣೆಗೆ ಅಷ್ಟೇ. ಸರಿ ಸುಷ್ಮಾ ಮೇಡಮ್, ವರ್ಷ ಪೂರ್ತಿ ಏನೇನೋ ಆಗಿರುತ್ತೆ, ಕೆಲವೊಂದಷ್ಟು ಖುಷಿ, ಕೆಲವೊಂದಷ್ಟು ದುಃಖ, ಅದನ್ನೆಲ್ಲ ಮರೆತುಬಿಟ್ಟು ಹೊಸ ವರ್ಷವನ್ನು ನಮಗೆ ಹೇಗೆ ಬೇಕೋ ಹಾಗೆ ನಾವು ಸ್ವಾಗತ ಮಾಡ್ತೀವಿ. ಈ ಫನ್ನಿಗೆ ನೀವು ಯಾಕೆ ಬ್ಯಾರಿಯರ್ ಹಾಕ್ತೀರಿ? ನಮಗೆ ಹೆಂಗೆ ಬೇಕೋ ಹಂಗೆ ಆಚರಣೆ ಮಾಡ್ಕೊಳ್ಳೋದನ್ನು ತಪ್ಪು ಅಂತ ಯಾಕೆ ಕನ್ಸಿಡರ್ ಮಾಡಬೇಕು? ಹಿಂಗೆ ಕೇಳ್ಬೋದು ಜೆನ್ಜಿ ಮಕ್ಕಳು, ಅಥವಾ ಈಗ ಯಾರೆಲ್ಲ ಪಾರ್ಟಿ ಕಲ್ಚರ್ ಬೇಕು ಅಂತಾರೆ ಅವರು. ನಾನು ಹೇಳೋದು ಪಾರ್ಟಿ ಮಾಡೋದು ತಪ್ಪು ಅಂತಲ್ಲ, ಎಲ್ಲಿ ಯಾವಾಗ ಏನು ಮಾಡಬೇಕು ಅನ್ನೋದು ಪ್ರತಿಯೊಂದಕ್ಕೂ ಎಲ್ಲೇ ಇರಬೇಕು. ಈಗ ಪ್ರಥಮ್ ಹೇಳ್ದಂಗೆ ಕೊನೆ ದಿವಸ ಕುಂಬಳಕಾಯಿ ಸಿನಿಮಾ ಉದಾಹರಣೆ ತೊಗೊಂಡ್ರೆ, ಸಿನಿಮಾ ಮುಗಿದ ಮೇಲೆ ಕುಂಬಳಕಾಯಿ ಹೊಡೆದು ಪಾರ್ಟಿ ಮಾಡೋದು ಸಹಜನೇ. ಆದರೆ ಎಲ್ಲಿ ಫುಲ್ ಸ್ಟಾಪ್ ಇಡಬೇಕು, ಎಲ್ಲಿ ಪಾಸ್ ತಗೋಬೇಕು ಅನ್ನೋದನ್ನು ಅರಿವಿಲ್ದಲೆ ನೀವು ಏನೇ ಮಾಡಿದ್ರೂ ದ್ಯಾಟ್ ಈಸ್ ರಾಂಗ್. ನಾನು ಹೇಳೋದು, ನೀವು ನ್ಯೂ ಇಯರ್ಸ್ನ ಆಚರಿಸಬೇಡಿ ಅಂತ ಹೇಳ್ತಾ ಇಲ್ಲ, ಆಚರಿಸಿ. ಬಟ್ ನೀವು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ನಿಮ್ಮ ಒಂದು ಚಿಕ್ಕ ಸರ್ಕಲಲ್ಲಿ ಸೇಫಾಗಿ ನಿಮ್ಮ ಲೈಫನ್ನು ಸೆಲೆಬ್ರೇಟ್ ಮಾಡಿ. ಡೋಂಟ್ ಮೇಕ್ ಅ ಸೆಲೆಬ್ರೇಷನ್ ಅ ಪ್ರಾಬ್ಲಮ್ ವೇರ್ ಯು ಸ್ಟಾರ್ಟ್ ಕ್ರೈಯಿಂಗ್ ಅಬೌಟ್ ಇಟ್. ಅಂದರೆ ಆಚರಣೆ ಅನ್ನೋದು ಹಿಂಸೆ ಆಗಿ, ಅನಾಚಾರ ಆಗಿ ತಿರುಗಬಾರ್ದು ಅಷ್ಟೇ. ಆಚರಣೆ ಈಸ್ ಆಲ್ವೇಸ್ ಆಚರಣೆ.
ನೀವು ಆಚರಣೆ ಮಾಡಬೇಡಿ ಅನ್ನೋದಲ್ಲ ಪ್ರಶ್ನೆ, 31ನೇ ತಾರೀಕು ಹೇಗೆ ಮಾಡ್ತೀರಾ ಅನ್ನೋದಲ್ವಾ ಪ್ರಶ್ನೆ. ನೀವು 31ನೇ ತಾರೀಕು ಸೆಲೆಬ್ರೇಟ್ ಮಾಡೋದಲ್ಲ ಪ್ರಾಬ್ಲಮ್ಮು, MG ರೋಡಲ್ಲಿ ಹಿಂಗಾಗುತ್ತೆ ದುರಂತ ಅನ್ನೋದು ತಾನೇ ಪ್ರಾಬ್ಲಮ್ಮು. ಸೊ ದ ಪ್ರಾಬ್ಲಮ್ ಇಸ್, ನೀವು ನಾರ್ಮಲ್ ಡೇ ನೀವು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಪಬ್ಬಿಗೆ ಹೋದಾಗ ತೊಂದರೆ ಆಗೋದಿಲ್ಲ, ಯಾಕೆಂದರೆ ದೆರ್ ಇಸ್ ಅ ಸೆಗ್ಮೆಂಟ್ ಆಫ್ ಪೀಪಲ್ ಹೂ ವಿಲ್ ಟೇಕ್ ಯು, ಹುಷಾರಾಗಿ ಕರ್ಕೊಂಡು ಹೋಗ್ತಾರೆ, ಹುಷಾರಾಗಿ ಯಾರಾದರೂ ಒಬ್ರು ಡ್ರಾಪ್ ಮಾಡ್ತಾರೆ ಅಥವಾ ಕ್ಯಾಬ್ ಬರುತ್ತೆ. ಬಟ್ 31ನೇ ತಾರೀಕು ಎಲ್ಲಮ್ಮನ ಜಾತ್ರೆ, ಹುಚ್ಚರ ಮದುವೆಯಲ್ಲಿ ಉಂಡವನೇ ಜಾಣ ಅಂದಂಗೆ ಇರುತ್ತೆ ಪರಿಸ್ಥಿತಿ. ನೀವು ಸಂಪೂರ್ಣವಾಗಿ ಎಲ್ಲನೂ ಪೊಲೀಸ್ ಮೇಲೆ ಹಾಕ್ತೀನಿ ಅಂದರೆ ಆಗಲ್ಲ. ನಿಮ್ಮ ಜೊತೆಲಿರೋನು ಕೂಡ ಕುಡಿತಾನೆ, ನೀವು ಮದ್ಯಪಾನ ಸೇವಿಸಿರ್ತೀರಾ, ವೇರ್ ಇಸ್ ದ ಪ್ರೊಟೆಕ್ಟರ್? ಯಾವಾಗ್ಲೂ ಇನ್ ದ ಮೋಸ್ಟ್ ಸಾಫ್ಟ್ ಪಾರ್ಟ್, ಅಂದರೆ ಮೋಸ್ಟ್ ವನರಬಲ್ ಟೈಮಲ್ಲೇನೆ ದುರಂತಗಳಾಗೋದು. ಸೊ ನೀವು ನಾರ್ಮಲ್ ಆಗಿ ಹೋದಾಗ ಏನಾಗುತ್ತೆ, ಯು ಗೋ ಫ್ರಮ್ ಒನ್ ಡೆಸ್ಟಿನೇಷನ್ ಟು ಮನೆ, ಎಲ್ಲರೂ ಅದೇ ಡೆಸ್ಟಿನೇಷನ್ಗೆ ಹೋಗಲ್ಲ. ಇಲ್ಲಿ ಗುಂಪಲ್ಲಿ ಗೋವಿಂದ ಜೈ ಅಂದೋಗಿರುತ್ತೆ. ಆ ಖಾಕಿ ಬಟ್ಟೆ ಇಲ್ಲ ಅಂದರೆ ನೀವುಗಳು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಖಾಕಿ ಬಟ್ಟೆ ಇದ್ದು, ಅಷ್ಟು ಪಡೆ ಇದ್ದು ಕಂಟ್ರೋಲ್ ಮಾಡೋಕ್ಕೆ ಅಷ್ಟು ಕಷ್ಟ ಆಗುತ್ತೆ ಅಂದರೆ, ಹೆಣ್ಣು ಮಕ್ಕಳುಗಳು ಯೋಚನೆ ಮಾಡಬೇಕಾಗಿರೋದು, ಇಸ್ ದಿಸ್ ಸೆಲೆಬ್ರೇಷನ್ ಗೋಯಿಂಗ್ ಟು ಕಿಲ್ ಮೀ, ಮೇಕ್ ಮೀ, ಆರ್ ಆಮ್ ಐ ಗೋಯಿಂಗ್ ಟು ಲವ್ ಇಟ್? ಇಂಥ ಸೆಲೆಬ್ರೇಷನ್ನು ನನಗೆ ಸೇಫಾ? ನಾನು ಯಾರ ಜೊತೆ ಹೋದರೆ ಸೇಫು, ಹೇಗೆ ಹೋದರೆ ಸೇಫು? ಇದಿಷ್ಟೇನಾ ಸೆಲೆಬ್ರೇಷನು ಅಥವಾ ಬೇರೆ ರೀತಿ ಸೆಲೆಬ್ರೇಟ್ ಮಾಡಬಹುದಾ ಅನ್ನೋದನ್ನ ಒಂದು ಹೆಣ್ಣು ಮಗು ಯೋಚನೆ ಮಾಡ್ತು ಅಂದರೆ ಐ ಆಮ್ ಫೈನ್ ವಿತ್ ಇಟ್. ಸೊ ಫನ್ ಶುಡ್ ಆಲ್ಸೋ ಬಿ ರೆಸ್ಪಾನ್ಸಿಬಲ್ ಅಂತ ಹೇಳ್ತಾ ಇದ್ದೀರಿ. ಮಹಾಸತಿ ಅವರೇ, ಇವಾಗ ಫನ್ ಅಂತಂದ್ರೇನೆ ನಾನು ಪ್ರಥಮ ಅವ್ರಿಗೆ ಕೇಳ್ದ ಹಾಗೆ, ನೀವು ಖುಷಿಯಾಗಿರಬೇಕು ಅಂದ್ರೆ ಅದಕ್ಕೊಂದು ಬೌಂಡ್ರಿ ಹಾಕಿದ್ರಿ ಅಂತಂದ್ರೆ ನಿಮ್ಮ ಖುಷಿಯ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಅಂತ, ಯು ಆರ್ ರಿಸ್ಟ್ರಿಕ್ಟಿಂಗ್ ಯುವರ್ ಸೆಲೆಬ್ರೇಷನ್. ಸೊ ಈ ಫನ್ನು ರೆಸ್ಪಾನ್ಸಿಬಿಲಿಟಿ ಎರಡು ಒಟ್ಟಿಗೆ ಹೋಗ್ಲಿಕ್ಕೆ ಸಾಧ್ಯನಾ? ಕ್ಯಾನ್ ದೇರ್ ಬಿ ಅ ರೆಸ್ಪಾನ್ಸಿಬಲ್ ಫನ್? ಮೇಡಮ್ ಹೇಳಿದ್ರು, ನಿಮ್ಮ ಫ್ರೆಂಡ್ಸ್ ಅಥವಾ ನಿಮಗೆ ಗೊತ್ತಿರೋರ ಜೊತೆಗೆ ನೀವು ಹೋದಾಗ ಸೇಫ್ ಆಗಿರ್ತೀರಾ ಅಂತ ಹೇಳ್ಕೊಂಡು. ಬಟ್ ಅದನ್ನು ನಾನು ಒಪ್ಪಲ್ಲ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ಎಷ್ಟೊಂದು ಕಡೆ ಇವತ್ತು ನ್ಯೂಸ್ಗಳಾಗಿದೆ ಅಂತ ಹೇಳಿದಾಗ, ಫ್ರೆಂಡ್ಸ್ಗಳು ಹೋದಾಗ ಆ್ಯಂಡ್ ಜೊತೆಗಿರೋರು ಆ್ಯಂಡ್ ನಮ್ಮವ್ರ ಜೊತೆಗೆ ಹೋದಾಗಲೂ ಕೂಡ ಎಷ್ಟೋ ಹುಡುಗಿರ ಮೇಲೆ ಬೇರೆ ಥರ ಅಟೆಂಪ್ಟ್ ಆಗಿರ್ಬೋದು, ರೇಪ್ ಆಗಿರ್ಬೋದು, ಮರ್ಡರ್ ಆಗಿರ್ಬೋದು, ಬೇರೆ ಯಾರು ಅಲ್ಲ, ಅವ್ರವ್ರ ಫ್ರೆಂಡ್ಸ್ಗಳು, ಅವ್ರವ್ರ ಬ್ರದರ್ಸ್ಗಳು ನಡೆದಿರೋದೆ ಆಗಿರೋದೇನೆ. ಬಟ್ ನಾನು ಹೇಳೋದು, ಈ ಪಾರ್ಟಿ ಮಾಡೋದು ಅದು ಅವ್ರವ್ರ ಇಷ್ಟ, ಅವ್ರವ್ರ ಲೈಫು. ಸೊ ಅವ್ರಿಗೆ ಏನು ಪಾರ್ಟಿ ಮಾಡಬೇಕು ಅಂತ ಅನ್ಸತ್ತೋ ಮಾಡ್ತಾರೆ. ಆಮೇಲೆ ಯಾರೂ ಕೂಡ ಇವಾಗ ಪ್ರತಿಯೊಬ್ಬರು ಕೂಡ ಟೆಂಪಲಿಗೆ ಹೋಗಬೇಕಾದ್ರೆ ಟೆಂಪಲಿಗೆ ಹೋಗ್ತೀವಿ, ನಾವು ಕೂಡ ಪ್ರತಿಯೊಂದು ಹಬ್ಬನೂ ಸೆಲೆಬ್ರೇಷನ್ ಮಾಡ್ತೀವಿ. ಹಾಗೆಯೇ ಇಯರ್ ಪೂರ್ತಿ ಕೆಲಸಗಳು ಮಾಡಿರ್ತಾರೆ, ಇಯರ್ ಎಂಡ್ ಅಂತ ಬಂದಾಗ ಆಬ್ವಿಯಸ್ಲಿ ಎಲ್ಲ ಒಂದು ಪೀಸ್ ಆಗಿ ಪಾರ್ಟಿ ಮಾಡೋಣ ಅಂತ ಹೇಳ್ಕೊಂಡು ಅನಿಸುತ್ತೆ. ಆ್ಯಂಡ್ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಅಂತ ಹೇಳೋದು ನನ್ನ ಪ್ರಕಾರ ಯಾವುದ್ರಲ್ಲೂ ಇಲ್ಲ, ಅವರವರ ಮನಸ್ಥಿತಿಯಲ್ಲಿ ಇರುತ್ತೆ ಅಂತ ಹೇಳ್ತೀನಿ. ಆಸ್ ಅ ಒಂದು ಹುಡುಗ ಪಾರ್ಟಿಗೆ ಹೋದಾಗ್ಲೇ ಹುಡುಗಿರನ್ನ ಫ್ಲರ್ಟ್ ಮಾಡಬೇಕು ಅಥವಾ ಬೇರೆ ಏನೋ ಒಂದು ಮಾಡಬೇಕು ಅಂತ ಹೇಳ್ತಿಲ್ಲ. ಜಾತ್ರೆಲ್ಲೂ ಮಾಡ್ತಾರೆ, ಬೇರೆ ಬೇರೆ ದೇವಸ್ಥಾನಕ್ಕೆ ಹೋದಾಗಲೂ ಕೂಡ ಹುಡುಗಿರ ಮೇಲೆ ಬ್ಯಾಡ್ ಟಚ್ ಆ್ಯಂಡ್ ಗುಡ್ ಟಚ್ಗಳನ್ನು, ಅಂದರೆ ಲೈಕ್ ಬ್ಯಾಡ್ ಟಚ್ಗಳನ್ನು ಎಷ್ಟು ಜನ ಮಾಡ್ತಾರೆ. ಟೆಂಪಲಿಗೆ ಹೋದಾಗಲೇ ನಾವು ಸಾರಿ ಉಟ್ಕೊಂಡು ತುಂಬ ಕ್ಲೀನಾಗೇ ಹೋಗಿರ್ತೀವಿ, ಎಷ್ಟೊಂದು ರಶ್ಗಳಿರುತ್ತೆ, ಅಲ್ಲೂ ಕೂಡ ಬ್ಯಾಡ್ ಟಚ್ಗಳಾಗುತ್ತೆ. ಸೊ ನನಗೆ ಪಾರ್ಟಿ ಅಂತ ಹೇಳೋದು, ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಹೇಳೋದು ಅದು ಅವ್ರವ್ರ ಇಷ್ಟ ಆ್ಯಂಡ್ ಅವ್ರವ್ರ ಕಂಫರ್ಟಬಲ್ ಅಂತ ಅನ್ಸುತ್ತೆ. ಸೊ ಪ್ರಾಬ್ಲಮ್ ಇರೋದು ಮನಸ್ಥಿತಿಯಲ್ಲಿ, ಜಾಗ ಅಥವಾ ಆಚರಣೆಯಲ್ಲಿ ಅಲ್ಲ ಅಂತ ಹೇಳಿ. ಸರಿ ಪ್ರಿಯಾಂಕಾ, ಬಟ್ ಸುಷ್ಮಾ ಅವರು ಹೇಳ್ದ ಹಾಗೆ ಮಹಾಸತಿ ಅವರು ಹೇಳ್ತಾ ಇದ್ರು, ಪೀಸ್ಗೋಸ್ಕರ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಬಟ್ ಎಟ್ ದ ಕಾಸ್ಟ್ ಆಫ್ ವಾಟ್? ನಿಮ್ಮ ಪೀಸು, ನಿಮ್ಮ ಫನ್ನು ಪೊಲೀಸ್ ಇಲಾಖೆಗೆ, ಸ್ಥಳೀಯ ಆಡಳಿತಕ್ಕೆ ಒಂದು ಹೊರೆ ಆದರೂ ಕೂಡ ವಿ ಡೋಂಟ್ ಕೇರ್, ನಾವು ಆರಾಮಾಗಿರ್ಬೇಕು, ನಾವು ಪಾರ್ಟಿ ಮಾಡಬೇಕು, ಪೊಲೀಸರ ಕರ್ತವ್ಯನೇ ಅದು. ಈ ರೀತಿ ಮನಸ್ಥಿತಿ ಸರಿನಾ? ಆ್ಯಕ್ಚುಲಿ ಇದು ಪೊಲೀಸ್ ಅವರು ಏನಕ್ಕಿದ್ದಾರೆ ಅಂದರೆ, ಅಲ್ಲಿ ಏನು ಪ್ರಾಬ್ಲಮ್ ಆಗದೇ ಇರೋ ಥರ ನೋಡ್ಕೊಳ್ಳೋಕ್ಕೆ. ಇನ್ ಕೇಸ್ ಏನಾರ ಪ್ರಾಬ್ಲಮ್ ಆಯಿತು ಅಂದರೂ ಕೂಡ ದೇ ರೆಸ್ಪಾನ್ಸಿಬಿಲಿಟಿ ಏನಿದೆ, ಅವ್ರ ರೆಸ್ಪಾನ್ಸಿಬಿಲಿಟಿ ಅವ್ರು ಫುಲ್ಫಿಲ್ ಮಾಡ್ತಾ ಇದ್ದಾರೆ. ಫಲನ ಪ್ರದರ್ಶನಕ್ಕೆ ಇಟ್ಬಿಟ್ಟು ಬರೋ ದನಗಳನ್ನೆಲ್ಲ ಹೊಡಿತೀನಿ ಅನ್ನೋದು ಸ್ವಲ್ಪ ತಪ್ಪಾಗುತ್ತೆ ಆಕ್ಚುಲಿ. ಬಲ ಪ್ರದರ್ಶನಕ್ಕಿಟ್ಟು ಬರೋದನ್ನ ಅದ್ರ ಬದಲು ಬೇಲಿ ಹಾಕೋದು ಅಂದ್ರೆ ಅವ್ರು ಹೇಳ್ತಾ ಇರೋದು ಓಕೆ, ಬಟ್ ನನಗೆ ಏನ್ ಅನ್ಸುತ್ತೆ ಅಂತ ಎಷ್ಟು ಖರಾಬಾಗಿತ್ತು ಗೊತ್ತಾ? ಅಲ್ಲಲ್ಲ, ನೀವು ಅಯ್ಯೋ ನಾನು ಅರ್ಥದಲ್ಲೇ ಇಲ್ಲ ಅಂದ್ರೆ ನನ್ನ, ಅಯ್ಯೋ ನೀವ್ ಯಾಕೆ ಹಂಗೆಂಗೋ ಹೋಯ್ತೀರ, ನೀವು ಹಿಂಗೆ ಇರಿ, ನೀವು ಹಂಗಲ್ಲ ಅಂದ್ರೆ ಸಿಂಗಲ್ ಮೀನಿಂಗ್ ಅಲ್ಲಿ ತಗೊಂತೀವಿ. ಇಲ್ಲ ಮೇಡಮ್, ಸ್ಮಿತಾ ಮೇಡಮ್, ನಾನು ಆ ಅರ್ಥದಲ್ಲೇ ಇಲ್ಲ. ನಾನು ಹೇಳಿದ್ ಯಾವ ತರ ಅಂದ್ರೆ, ನಾವು ಕುಡ್ಕೊಂಡಿರ್ತೀವಿ, ಹಂಗಲ್ಲಪ್ಪ ನೀವು ಸುಮ್ನಿರಪ್ಪ, ನೀವು ಕುಡ್ಕೊಂಡು ಫುಲ್ಲು ಇರ್ತೀವಿ, ನಿಮ್ ಕೆಲಸ ನೀವು ಪೊಲೀಸರು ಸೇವ್ ಮಾಡಿ ಅನ್ನೋ ತರ ಇದ್ದಂಗಿತ್ತು. ಈಗ ಒಂದ್ ನಿಮಿಷ, ಹೊಸದು ಅಂದ್ರೆ ಬರಮಾಡ್ಕೊಳ್ಳೋದು ಅಂದ್ರೆ ನೀವು ಹೇಳೋದು, ನೈಟ್ ಕುಡಿದ್ಬಿಟ್ಟು ಬೆಳಗ್ಗೆ ಹೋಗ್ಬಿಟ್ಟು ದೇವಸ್ಥಾನ ದೇವರೇ ನನ್ಗೆ ಕ್ಷಮಿಸ್ಕೊಡಪ್ಪ, ಎಲ್ಲ ಹೋದ ವರ್ಷ ಹಂಗೆಲ್ಲ ಮಾಡ್ಬಿಟ್ಟಿದ್ದೀನಿ, ಈ ವರ್ಷದಿಂದ ಒಳ್ಳೇದಾಯ್ತೀನಿ ಅಂತ ಹೇಳೋದ? ಸೊ ಹೆಂಗೆ ಅದು? ಹೋದ ವರ್ಷ ಕುಡಿದ್ಬಿಟ್ಟು ರಾತ್ರಿ ಎಲ್ಲ, ಈಗ ಲಾಸ್ಟ್ ಈಗ ಹೆಂಗೆ ಅಂದ್ರೆ ಲಾಸ್ಟ್ ಡೇ ಅಂದ್ರೆ ಹೊಸ್ತು ಶುರು ಮಾಡ್ತಿರದೆ ನೀವು ಕುಡಿದ್ಬಿಟ್ಟು
ಹೊಸ್ತು ಶುರು ಆಗದೆ ಪುನಃ ಬೆಳಗ್ಗೆ ದೇವರೇ ನಂಗೆ ಕಾಪಾಡ್ಬಿಡಪ್ಪ, ನಾನೇನು ಎಡವಟ್ ಕೆಲಸ ಮಾಡ್ಬಿಟ್ಟಿದ್ದೀನಿ, ನಾನು ತುಂಬಾ ಒಳ್ಳೆನಾಗಿರ್ತೀನಿ ವರ್ಷದಿಂದ. ಪ್ರಿಯಾಂಕ್ ಅವ್ರು ಕಂಪ್ಲೀಟ್ ಮಾಡ್ಲಿ. ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇದ್ದಾರೆ ಮೇಡಮ್. ನಮ್ದೇನಿದೆಯೋ ನಾವು ಎಷ್ಟು ನಮ್ಮ ಹಿತದಲ್ಲಿ ಇರಬೇಕು ನಾವು ಪಾರ್ಟಿಗೆ ಹೋಗ್ತಾ ಇದೀವ, ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವ, ನಮ್ದೇನ್ ಡ್ಯೂಟಿ ಇದೆ ನಾವು ಅಷ್ಟೇ ಮಾಡ್ಕೊಂಡು ಬರಬೇಕು. ನಾವು ಫ್ಯಾಮಿಲಿ ಜೊತೆ ಹೋಗ್ತಾ ಇದೀವ, ಅವರ್ ವಾಟ್ ಇಸ್ ಇಟ್, ನಾವು ಹೋಗ್ತಾ ಇದೀವಿ ಡಿನ್ನರ್ ಮಾಡ್ಕೊಂಡು ಬರ್ತಾ ಇದ್ವಿ. ಆ ಕ್ರೌಡಲ್ಲಿ ನಾವು ಗುಂಪಲ್ಲಿ ಗೋವಿಂದ ಅಂದ್ರೆ ಇವಾಗ ಸ್ಟ್ಯಾಂಪಿಡ್ ಕೇಸಸ್ ಎಲ್ಲ ಎಷ್ಟೊಂದು ಆಗ್ತಾ ಇದೆ. ಅದಕ್ಕೆಲ್ಲ ಯಾರು ಅವ್ರ ಪೇರೆಂಟ್ಸ್ ರೆಸ್ಪಾನ್ಸಿಬಲ್ ಆಗ್ತಾರ, ಪೊಲೀಸ್ ಅವ್ರ ರೆಸ್ಪಾನ್ಸಿಬಲ್ ಆಗ್ತಾರೆ. ದಟ್ ಈಸ್ ಅವರ್ ಓನ್ ರೆಸ್ಪಾನ್ಸಿಬಿಲಿಟಿ. ಗಾಂಧಿನ ನೋಟಲ್ಲಿರೋ ಗಾಂಧಿ ಮಾತ್ರ ಪ್ರೀತಿಸೋದಲ್ಲ, ಗಾಂಧಿ ಮದ್ಯಪಾನ ವಿರೋಧಿಯಾಗಿದ್ರು. ಬರೀ ನೋಟಲ್ಲಿರೋ ಗಾಂಧಿ ಪ್ರೀತಿಸ್ತೀನಿ, ಅವ್ರ ಆದರ್ಶ ಪ್ರೀತಿಸಲ್ಲ ಅಂದ್ರೆ ಇದನ್ನ ಅಬಕಾರಿ ಇಲಾಖೆಗೆ ಹೇಳಿ ನೋಡಿ ಸರ್. ನಂಗೆ ಸರ್ಕಾರದ ಅಬಕಾರಿ ಇಲಾಖೆಗೆ ಹೇಳಿ ನೋಡಿ, ನಾವು ಕುಡಿಯೋದ್ ಬಿಡ್ತೀವಿ ಅಂತಂದ್ರೆ ಸರ್ಕಾರ ಒಂದ್ ನಿಮಿಷ, ಸಿದ್ದರಾಮಣ್ಣ, ಪರಮೇಶ್ವರ್, DK ಶಿವಕುಮಾರ್ ಯಾರೋ ಮಿನಿಸ್ಟರ್ ಇರ್ತಾರೆ, ಪ್ರತಿದಿನ ಕ್ಯಾಮ್ರಾ ಮೈಕ್ ಇಟ್ಕೊಂಡಿರ್ತೀವಿ. ನೀವ್ ಹೇಳ್ಬೇಕು ವರ್ಷದ ಕಡೆ ದಿನ ಬಂದಿದ್ದೆ, ನಂದಿನ್ನು 3 ಸಿನಿಮಾ ರಿಲೀಸ್ ಆಗಬೇಕು, ನನ್ನನ್ನು ಯಾಕೆ ಇಂಥ ಪ್ರಶ್ನೆ ಕೇಳಿ ಸಿಕ್ಕಾಕ್ಸ್ತೀರಾ, ನೀವ್ ಏನ್ ಬೇಕು ಕೇಳಿ, ಇದನ್ನ ಅಬಕಾರಿ ಕೇಳಿ, ಆ ಮಿನಿಸ್ಟರ್ ಕೇಳಿ, ತಪ್ಪು ಇದ್ರ ಬಗ್ಗೆ ಪ್ರಥಮ ಹೇಳೋನೆ ನಿಮ್ಮ ರಿಯಾಕ್ಷನ್ ಏನು ಅಂತ ಆ ಮಿನಿಸ್ಟರ್ ಕೇಳಿದ ತಕ್ಷಣ ಅವ್ರ ಹಂಗಂದವ್ರ ಏನ್ ಬಗ್ಗೆ ಸುಮ್ನೆ ಯಾಕೆ ಬಿಟ್ಬಿಡಿ, 3 ಸಿನಿಮಾ ಐತೆ ರಿಲೀಸ್ ಮಾಡ್ಬೇಕಾದ್ರೆ 6 ಕೋಟಿ ಸಾಲ ಮಾಡಿದೀನಿ, ನೀವು ಕೊಡ್ತೀರಾ? ಇಲ್ಲ ತಾನೆ, ಮತ್ತೆ ಯಾಕೆ ಸಿಕ್ಕಾಕ್ಸ್ತೀರಾ? ಸುಮ್ನೆ ರೀ. ಅಬಕಾರಿಗಾರು ಕೇಳಿ, ನೀವು ಕುಡಿಯಮ್ಮ, ಲೋಡ್ ಕಲ್ಬೇಡ, ಬಾಟ್ಲಲ್ಲೇ ಕುಡಿಯಮ್ಮ, ಚೆನ್ನಾಗಿರಮ್ಮ, ದೇವ್ರು ನಿನ್ ಚೆನ್ನಾಗಿಟ್ಟಿರ್ಲಿ. ಬೇಡ ಅಂತ ಹೇಳ್ತಾ ಇಲ್ಲ ಸರ್. ಇವಾಗ ಒಂದು ಪಬ್ ಅಂತ ಹೋಗ್ಬಿಟ್ಟು ಒಂದು ಇಲ್ಲ ಅಂತ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡು ನಾವು ಎಳ್ನೀರ್ ಕುಡಿಯಕ್ ಆಗೋದಿಲ್ಲ ತಾನೆ. ವೆನ್ ದ ನೈಟ್ ಟೈಮ್ ಇರೋವಾಗ ಎವ್ರಿಬಡಿ ವಾಟ್ ಈಸ್ ಯುವರ್ ಕ್ರೌಡ್, ನಿಮ್ ಕ್ರೌಡ್ ಪ್ರಕಾರ ಅದು ನಿಮಗ್ ಬೇಕಾ? ಇವಾಗ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಹೋಗ್ತೀನಿ, ದೇರ್ ಆರ್ ಮೆನಿ ಪೀಪಲ್ ಹೂ ಡೋಂಟ್ ಇವನ್ ಟಚ್ ಡ್ರಿಂಕ್ಸ್ ಅಂತವರು ಇದಾರೆ. ನಿಮಗ್ ಬೇಕಾ ನೀವು ಕುಡೀರಿ, ನಿಮ್ ಲಿಮಿಟ್ ಅಲ್ಲಿ ನೀವು ಕುಡೀರಿ. ಪ್ರಶ್ನೆ ಕೇಳ್ಬಿಡೋಣ ಸೋನು ಅವರೇ, ಮಜಾ ಮಾಡಲಿಕ್ಕೆ, ಖುಷಿಯಾಗಿರ್ಲಿಕ್ಕೆ ನೀವು ಮದ್ಯಪಾನ ಮಾಡಬೇಕು, ಪಾರ್ಟಿ ಮಾಡಬೇಕು, ಇದು ಅನಿವಾರ್ಯನಾ? ಅಂದ್ರೆ ನೀವು ಮಜವಾಗಿರ್ಲಿಕ್ಕೆ, ಖುಷಿಯಾಗಿರ್ಲಿಕ್ಕೆ, ಆಚರಣೆ ಮಾಡಲಿಕ್ಕೆ ಈ ಪಾರ್ಟಿ ಕಲ್ಚರ್ ಅನಿವಾರ್ಯನಾ? ಇದು ಬಿಟ್ಟು ಬೇರೆ ಏನು ಮಾರ್ಗನೇ ಇಲ್ವಾ ಅಂತ ನನ್ನ ಪ್ರಕಾರ, ನನಗನ್ಸೋ ಪ್ರಕಾರ ಪಾರ್ಟಿ ಮಾಡೋದು ವರ್ಷಕ್ಕೊಂದ್ಸಲ ಬರುತ್ತೆ. ಸೊ ಪಾರ್ಟಿ ಮಾಡೋದು ಒಳ್ಳೆಯದೇ, ಬಟ್ ಲಿಮಿಟಲ್ಲಿ ಕುಡಿಬೇಕು ಅಂತ ಹೇಳ್ತೀನಿ. ಬಟ್ ಎಷ್ಟು ಬೇಕೋ ನಮ್ಮ ಬಾಡಿಗೆ ಎಷ್ಟು ತಗೋಬೇಕೋ ಅಷ್ಟೇ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಸೊ ಎಷ್ಟು ಬೇಕೋ ಅಷ್ಟು. ಪ್ರಥಮ ಅವ್ರು ಇವತ್ತೊಂದು ಪ್ರಾಮಿಸ್ ಮಾಡಿ ಬಂದಿದ್ದಾರೆ, ಇಲ್ಲಿ ಯಾರೆಲ್ಲ ಕುಡಿತೀವಿ ಅಂತ ಹೇಳ್ತಾರೆ ಅವರೆಲ್ಲರನ್ನ ಕೂಡ ಮದ್ಯಪಾನ ವ್ಯಸನ ಮುಕ್ತರನ್ನಾಗಿ ನಾನು ಆಚೆ ಬಿಡೋದು ಅಂತ ಹೇಳಿ. ಸರ್ಕಾರಕ್ಕೆ ರೆವಿನ್ಯೂ ಕಟ್ ಆದ್ರೆ ಅಬಕಾರಿ ಮಿನಿಸ್ಟ್ರು ಅವ್ನ್ ಸಿನಿಮಾ ಸೆನ್ಸಾರ್ ಮಾಡಬೇಡ ಅಂತ ಹೇಳ್ಬಿಟ್ರೆ ಕಟ್ಕೊಂಡಿಟ್ಬಿಟ್ರೆ ನಾವ್ ಬದಿ ಕಳೆದು ನನ್ನ ವಿಚಾರ ತರಬೇಡಿ, ಜನರಲ್ ಸ್ಟೇಟ್ಮೆಂಟ್ ಕೊಡಿ, ಪ್ರಥಮ ಹಿಡ್ಕಬೇಡಿ. MLA ಮಿನಿಸ್ಟರ್ಗಳನ್ನ ಮಾಡ್ದಂಗೆ ನನ್ ಮಾಡಬೇಡಿ, ನನ್ ಸಿಕ್ಕಾಕ್ಸ್ಬಿಡಿ, ಪ್ರಥಮನ ಬಿಟ್ಬಿಡಿ. ಇನ್ನು 3 ಸಿನಿಮಾ ಐತೆ ಹೇಳ್ತಾ ಇದೀನಿ ಪದೇ ಪದೇ. ವರ್ಷಕ್ಕೊಂದ್ಸಲ ಬರುತ್ತೆ, ಸೊ ಪಾರ್ಟಿ ಮಾಡಬೇಕು, ಬಟ್ ಎಷ್ಟು ಮಾಡಬೇಕು, ಮಿತಿ ಮೀರಿ ಮಾಡೋದು ಬೇಡ. ಸೊ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಮಾಡಬೇಕು ಏನು ಅಂತ, ಬಟ್ ಅಷ್ಟೇ ಕೇರ್ಫುಲ್ ಆಗಿ ಮಾಡಲಿ ಅಂತ ಅಷ್ಟೇ. ಶ್ರೀದೇವರಿ ಪ್ರಶ್ನೆ ಕೇಳ್ತೀನಿ, ಇವಾಗ ಪಾರ್ಟಿ ಯಾವ ಸಂದರ್ಭದಲ್ಲಿ ಯಾರು ಬೇಕಾದ್ರೂ ಮಾಡ್ಕೊಳ್ಳೋ ವ್ಯವಸ್ಥೆಗಳು ನಮ್ಮಲ್ಲಿ ಆಗಿದೆ, ಬಟ್ ಮಾಬ್ ಇಟ್ ಸೆಲ್ಫ್ ಈಸ್ ಅ ನೆಸೆಸಿಟಿ ಅಲ್ವಾ? ಈಗ ನ್ಯೂ ಇಯರ್ ಅಲ್ಲಿ MG ರೋಡಲ್ಲಿ, ಅಂದ್ರೆ ಯಾರೆಲ್ಲ MG ರೋಡು, ಬ್ರಿಗೇಡ್ ರೋಡು, ಚರ್ಚ್ ಸ್ಟ್ರೀಟಿಗೆ ಹೋಗ್ತಾರೆ, ಗುಂಪಲ್ಲಿ ನಾವು ಆಚರಣೆಯನ್ನ ಮಾಡಬೇಕು. ಕೇವಲ ನಮಗೆ ಗೊತ್ತಿರೋ 4-10 ಫ್ರೆಂಡ್ಸ್ ಮಾತ್ರ ಅಲ್ಲ, ಗೊತ್ತಿಲ್ಲದವರ ಜೊತೆಯಲ್ಲಿ ನಮ್ಮ ಖುಷಿಯನ್ನ ಹಂಚ್ಕೊಳ್ಬೇಕು, ಹೊಸ ವರ್ಷವನ್ನ ಬರಮಾಡ್ಕೊಳ್ಬೇಕು. ಈ ಮಾಬೆ ಅಟ್ರಾಕ್ಷನ್ ಇದನ್ನೇ ಬೇಡ ಅಂತ ಹೇಳಬಹುದಾ? ಸರಿನಾ ಈ ವಾದ ಅಂತ? ಶ್ರೀದೇವ್, ಗೊತ್ತಿಲ್ಲದೆ ಇರೋರ್ ಜೊತೆನೆ ಯಾಕೆ ಖುಷಿ ಹಂಚ್ಕೋಬೇಕು? ಯಾಕೆ ಪೇರೆಂಟ್ಸ್ ಇಲ್ವಾ ಮನೇಲಿ? ಅಪ್ಪ ಇಲ್ವಾ? ನಮ್ಗೆ ಜನ್ಮ ಕೊಟ್ಟಿರೋ ಅಪ್ಪ ಇದ್ದಾನೆ, ಅಮ್ಮ ಇದ್ದಾನೆ, ನಮ್ ಜೊತೆ ಹುಟ್ಟಿರೋ ಅಕ್ಕ, ತಂಗಿ, ತಮ್ಮ ಎಲ್ಲರೂ ಇದಾರೆ. ಅವ್ರ ಜೊತೆ ಇದ್ರೆ ಖುಷಿಯಾಗಿರಕ್ಕಾಗಲ್ವಾ? ದೆನ್ ಹೊರಗಡೆ ಹೋಗಿ ಅಟ್ಮಾಸ್ಫಿಯರ್ ನ ಹಾಳು ಮಾಡೋದಕ್ಕಿಂತ ಇವಾಗ ಪೊಲೀಸ್ ಅಂತ ಹೇಳಿದ್ರು, ಯಾಕೆ ಪೊಲೀಸ್ ಅವ್ರಿಗೂ ಸೆಲೆಬ್ರೇಷನ್ ಇರಲ್ವಾ? ಇರುತ್ತೆ ಅಲ್ವಾ? ಅವ್ರನ್ನ ಬಿಟ್ಬಿಟ್ಟು ಅವರು ಇವ್ರು ಕುಡ್ದು ತೂರಾಡ್ಕೊಂಡು ಓಡಾಡ್ತಾ ಇರೋದನ್ನ ಕಂಟ್ರೋಲ್ ಮಾಡ್ಕೊಂಡು ಕುತ್ಕೊಳಕ್ಕಾಗುತ್ತಾ? ನಮ್ ತರನೇ ಮೈಂಡ್ ಅವ್ರಿಗೂ ಇರುತ್ತೆ ಅಲ್ವಾ? ನಾವು ಹ್ಯಾಪಿ ಆಗಿರ್ಬೇಕು, ಪೇರೆಂಟ್ಸ್ ಜೊತೆ ಹೆಂಡತಿ ಇರ್ತಾರೆ, ಮಕ್ಳು ಇರ್ತಾರೆ, ಎಲ್ಲರ ಜೊತೆ ಖುಷಿಯಾಗಿರ್ಬೇಕು ಅನ್ನೋದು ಇರುತ್ತಲ್ವಾ? ದಟ್ಸ್ ವೇ ಇವಾಗ ನಾರ್ಮಲ್ ಪೀಪಲ್ಸ್ನು ಅದನ್ನ ಅರ್ಥ ಮಾಡ್ಕೊಂಡ್ರೆ, ಸೊ ನಮ್ ಜೊತೆ ನಾವು ಖುಷಿಯಾಗಿರ್ಬೋದು, ನಮ್ಮ ಪೇರೆಂಟ್ಸ್ಗಳ ಜೊತೆ, ಫ್ರೆಂಡ್ಸ್ ಜೊತೆನೂ ಓಕೆ. ದೆನ್ ಹಾಗೇನೆ ಆ ಪೊಲೀಸ್ ಅವರು ಆರಾಮಾಗಿ ಫ್ಯಾಮಿಲಿ ಜೊತೆ ಇರ್ಬೋದಲ್ವಾ? ಅವತ್ತು ಒನ್ ಡೇ ಆದ್ರೂ ಹಾಲಿಡೇ ಅಂತ ತಗೊಂಡ್ ಇರ್ಬೋದಲ್ವಾ? ಸೊ ಯಾವಾಗ್ಲೂ ವರ್ಕ್ ಮಾಡ್ತಾನೆ ಇರ್ತಾರೆ. ಒಬ್ರನ್ನ ಇನ್ನೊಬ್ರು ಡಿಕ್ಟೇಟ್ ಮಾಡೋದಲ್ಲ. ಇವಾಗ ನಾವು ಇನ್ನೊಬ್ರನ್ನ ಡಿಕ್ಟೇಟ್ ಮಾಡ್ತಾ ಇಲ್ಲ, ನಾವು ಹೆಂಗಿರ್ಬೇಕು ಅಂತ ಹೇಳೋದಲ್ಲ. ಅವ್ರವ್ರ ಜವಾಬ್ದಾರಿಗಳನ್ನ, ಅವ್ರವ್ರ ಸೇಫ್ಟಿನ ಪ್ರಯಾರಿಟಿ ಆಗಿ ಇಟ್ಕೊಂಡ್ರೆ ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ. ನನಗೆ ಹೇಳೋದು ಅರ್ಥ ಮಾಡ್ಸೋದಲ್ಲ ನಮ್ಮ ಜವಾಬ್ದಾರಿ. ಹೌದು, ಅವ್ರು ಏನು ಮಾಡ್ತಿದ್ದಾರೆ ಅಂತ ಎತ್ತಾಡೋದಲ್ಲ. ಯಾವುದು ಸೇಫು, ಯಾವುದು ಸೇಫ್ ಅಲ್ಲ. ಒಂದೊಂದ್ಸತಿ ಏನಾಗಿರುತ್ತೆ, ಕೆಲವ್ರಿಗೆ ಆ ಕ್ಷಣದಲ್ಲಿ ಅರ್ಥ ಆಗಲ್ಲ. ಹೂ ದ ಹೆಲ್ ಆರ್ ಯು ಟು ಆಸ್ಕ್ ಮೀ, ಐ ಆಮ್ ಡೂ ಅಂತಾರೆ ಕೆಲವರು. ಅಲ್ಲಿಗೆ ಹೋದಾಗ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಇವಾಗ ಅರ್ಥ ಮಾಡ್ಕೋಬಹುದಲ್ವಾ? ಏನಮ್ಮ, ಅವಾಗ ಅರ್ಥ ಆಗ್ದಲೇ ಇದ್ದಿದ್ದು ಇವಾಗ ಅರ್ಥ ಆಗುತ್ತಾ? ಸರಿ, ಡಿಸೆಂಬರ್ 31 ನೈಟ್ ಮಾಪ್ ಸೆಲೆಬ್ರೇಷನ್ ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಜನ್ಜಿ ಹಾಗೆ ಜನ್ ಮಿಲೇನಿಯಲ್ ಎರಡನ್ನೂ ಕೂಡ ಕೇಳ್ಕೊಂಡ್ಬಿಡ್ತೀನಿ. ಯಾರಾದ್ರೂ ಮಾತಾಡಲ್ಲ. ಅಲ್ಲ, ಒಂದ್ ನಿಮಿಷ, ಅವ್ರು ಹೇಳ್ತಾರೆ ಕೇಳಮ್ಮ. ಬೇಕು ಅನ್ನೋರ ನೀವೆಲ್ಲ
ನಿಮ್ಮ ಅಪ್ಪ ಅವ್ವ ಟಿವಿ ನೋಡ್ತಿರ್ತಾರೆ, ಐತೆ ಕರೆಕ್ಟಾಗಿ ಉತ್ತರ ಕೊಡಿ. ನಿಮ್ಮವ್ವ ನೋಡ್ತಾ ಕೂತಿರ್ತಾರೆ. ಅಪ್ಪ ಅಮ್ಮನ ಹ್ಯಾಂಡಲ್ ಮಾಡೋದು ನಿಮ್ಗಿಂತ ಇವ್ರಿಗೆ ಚೆನ್ನಾಗಿ ಗೊತ್ತು ಸರ್. ಸೊ ಯಾರಾದ್ರೂ ಮಾತಾಡೋರಿದ್ರೆ ಶ್ರೀದೇವಿ ಮ್ಯಾಮ್ ಹೇಳ್ದಂಗೆ ಎಲ್ಲ ಅವ್ರ ಪೇರೆಂಟ್ಸ್ ಎಲ್ಲರ ಮಕ್ಳಿಗೂ ಪೇರೆಂಟ್ಸ್ ಬೇರೆ ಬೇರೆ ಕಂಟ್ರಿನಲ್ಲಿರ್ತಾರೆ, ಅವ್ರು ಬೇರೆ ಬೇರೆ ಊರಲ್ಲಿರ್ತಾರೆ. ಸೊ ಅವ್ರು ಬಂದು ಜಾಯ್ನ್ ಆಗಿ ಪಾರ್ಟಿ ಮಾಡೋಕ್ಕಾಗಲ್ಲ. ಸೊ ದೇ ಹ್ಯಾಂಗ್ ಔಟ್ ವಿತ್ ಅದರ್ಸ್ ಅಂತ. ಪಾರ್ಟಿ ಬೇಕು, ಬಿಕಾಸ್ ನಾವು ಅದೇ ಓಲ್ಡ್ ಕಲ್ಚರ್ ಫಾಲೋ ಮಾಡೋಕ್ಕಾಗಲ್ಲ. ವಿ ನೀಡ್ ಅ ಪಾರ್ಟಿ. ಎಷ್ಟು ಬೇಕೋ ಅಷ್ಟು ಲಿಮಿಟಲ್ಲಿ ಇರಬೇಕು. ಈವನ್ ವಿ ನೋ ದ್ಯಾಟ್ ಜೆನ್ಜಿ ಆಲ್ವೇಸ್ ದೇ ಆರ್ ಪ್ರಿಪೇರ್ಡ್. ಪಾರ್ಟಿ ಮಾಡಬೇಕಾ ಮಾಡ್ತಾರೆ, ಎಲ್ಲನ ಹೋಗ್ತಾರೆ. ಅವ್ರಿಗೆ ಕನ್ಸರ್ವೇಟಿವ್ ಮೈಂಡ್ ಇರುತ್ತೆ ವಾಟ್ ದೇ ಹ್ಯಾವ್ ಟು ಡೂ ಅಂತ. ಪಾರ್ಟಿ ಮಾಡೋರೆಲ್ಲ ಕುಡಿತಾರಂತ ಏನು ಗ್ಯಾರಂಟಿ ಇಲ್ಲ. ಅವ್ರವ್ರಿಗೆ ಬಿಟ್ಟಿದ್ದು. ಮೊದಲನೇದಾಗಿ ನಿಮ್ಮ ಅಭಿಮಾನಿ ನಾನು. ಮೇಡಮ್ ಅವ್ರು ಹೇಳಿದ್ರು ಪೊಲೀಸವರು ಏನೋ ನಾವು ಸೆಲೆಬ್ರೇಟ್ ಮಾಡಿಲ್ಲ ಅಂದರೆ ಅವರು ಕೂಡ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ಬೋದು ಅಂತ. ಓಕೆ, ನಾವು ಡೈಲಿ ಅಂದರೆ ಇಯರ್ಲಿ ಒಂದು ಸೆಲೆಬ್ರೇಟ್ ಮಾಡ್ತೀವಿ. ನಾವು ಈ ಸಲ ಮಾಡಿಲ್ಲ, ಯಾರೂ ಸೆಲೆಬ್ರೇಟ್ ಮಾಡಿಲ್ಲ ಅಂದರೆ ಪೊಲೀಸರು ಹೋಗಿ ಅವ್ರ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡೋಕ್ಕಾಗತ್ತಾ? ರೋಡಲ್ಲೇ ಇರ್ತಾರೆ ಅವರು, ನ್ಯೂ ಇಯರ್ ಎಲ್ಲಿ ಸೆಲೆಬ್ರೇಟ್ ಆಗುತ್ತೆ ಅಂತ. ಅದೊಂದೇ ಕಾರಣಕ್ಕೆ ನಾನು ಹೇಳ್ತಿರೋದು, ನಾವು ಸೆಲೆಬ್ರೇಟ್ ಮಾಡಿದ್ರು ಮಾಡಲಿಲ್ಲ ಅಂದರೂ ಕೂಡ ಅವರು ರೋಡಲ್ಲೇ ಇರ್ತಾರೆ. ಯಾಕಂದರೆ ಮೀನ್ಸ್ ಏನಾದರೂ ಗಲಾಟೆ ಆಗುತ್ತೋ ಇಲ್ವ ಅಂತ ಅವ್ರಿಗೆ ಹೇಳ್ದಂಗೆ ಅವ್ರಿಗೂ ಫ್ರೀಡಮ್ ಇರಲ್ಲ ಅವತ್ತಿನ ದಿವಸ. ಅವ್ರಿಗೆ ಬರೋದಕ್ಕೆ ರೀಸನ್ ಯಾರು? ಪಬ್ಲಿಕ್ ಅಲ್ವಾ? ಕುಡಿದಾಗ ಗಾಡಿ ಓಡಿಸ್ಬೇಡಿ ಅಂತ ಪೊಲೀಸ್ ತಡೆಯೋದು ಏನಕ್ಕೆ ಹೇಳಿ? ಯಾಕೆ ತಡೀತಾರೆ? ಆಕ್ಸಿಡೆಂಟ್ ಆಗುತ್ತೆ ಅಂತ. ಈಗ ನಿಮಗೆ ಒಂದು ಮಾತು ಹೇಳ್ತೀನಿ ಕೇಳಿ. ಒಂದು ಟ್ರೈಲರ್ ಲಾಂಚ್ ಇವೆಂಟ್ ತುಂಬ ದೊಡ್ಡ ಸಿನಿಮಾದು 50,000 ಜನ ಸೇರ್ತಾರೆ. ಒಂದು ರಾಜಕೀಯ ಸಮಾವೇಶ ಅಂದ್ರೆ 70,000 ಜನ, 1 ಲಕ್ಷ. ಅಲ್ಲಿ ಎಲ್ಲೂ ಇಂಥ ಘಟನೆಗಳು ನಡೆಯಲ್ಲ. ಬೇಸಿಕ್ ಎಷ್ಟು ಬೇಕೋ ಅಷ್ಟು ಪೊಲೀಸ್ ಇರ್ತಾರೆ. ಕ್ರೌಡ್ನ ಅಂದರೆ ಜನ ನಿಂತ್ಕೊಳಕ್ಕೆ ಹೋಗೋದಕ್ಕೆ ಎಷ್ಟು ಬೇಕು ಅಷ್ಟು ಮಾಡಿರ್ತಾರೆ. ಕುಡ್ದ ಒಂದು ನಿಮಿಷ ಇರಮ್ಮ, ಒಂಚೂರು ಇರುವಂತೆ ಒಂದು ನಿಮಿಷ. ಆಮೇಲೆ ಇದು ಈಗ ಅಂದರೆ ಅಲ್ಲಿ 50,000 ಜನ 1 ಲಕ್ಷ ಜನ ಸೇರಿದ್ರು ಏನೂ ಎಡವಟ್ಟಾಗಲ್ಲ. ಅಂದ್ರೆ ಕಾಲ್ ತುಳಿತ ಆಗ್ಬೋದು. ಒಂದ್ ನಿಮಿಷ ಹೇಳ್ತೀನ್ರಿ, ಸಮಾಧಾನವಾಗಿರಿ ಒಂಚೂರು. ಪಿಕ್ ಪಾಕೆಟ್ಗಳಾಗತ್ತೆ, ಮೊಲೆಸ್ಟೇಷನ್ ಆಗತ್ತೆ, ಅಲ್ಲಿ ಯಾರು ಕುಡ್ದಿರಲ್ಲ, ಬಟ್ ಸ್ಟಿಲ್ ಆಗತ್ತೆ. ಅದಕ್ಕೆ ಬರ್ತಾ ಇದ್ದೀನಿ. ಅಲ್ಲಿರೋಂಥ ಕ್ರೌಡು ಒಂದು 50,000 ಜನಲ್ಲಿ 70,000 ಜನ 1 ಲಕ್ಷ ಇರಲಿ. ಅಲ್ಲಿರೋಂಥದ್ದನ್ನ ಸಣ್ಣ ಪುಟ್ಟ ಮಿಸ್ಟೇಕ್ಗಳಂದ್ರೆ ಕಾಲ್ ತುಳಿತಗಳಾಗ್ಬೋದು, ಇಲ್ಲ ಸಣ್ಣ ಪುಟ್ಟ ಪಿಕ್ ಪಾಕೆಟ್, ಅದ್ರ ಬಗ್ಗೆ ಎಚ್ಚರ ವಹಿಸ್ತಾರೆ. ಈ ಕುಡ್ದಾಗ ಮಾತ್ರ ಯಾಕೆ ಬೇಡ ಅಂತ ಹೇಳ್ತಾರೆ, ಕುಡ್ದಾಗ ಡ್ರೈವಿಂಗು ಬಿಡಲ್ಲ. ಅದೇ ತಾನೇ ಕುಡ್ದಾಗ ಅಂದ್ರೆ ಇದಕ್ಕಿಂತಲೂ ಜಾಸ್ತಿ ಅಧ್ವಾನಗಳು ಅವಘಡಗಳು ಆಯ್ತವೆ. ಆ ಕಾರಣಕ್ಕೋಸ್ಕರ ಕುಡ್ದಾಗ ಜನ ಸೇರೋದು ಬೇಡ ಅಂತ ಹೇಳ್ತಾ ಇರೋದು. ಯಾಕೆ ಸರ್ ಜಾತ್ರೆಗಳಲ್ಲಿ ಕುಡ್ಕೊಂಡು ಬರಲ್ವಾ? ಸರಿ, ನಾನು ಇಲ್ಲಿ ಡಿಬೇಟ್ ಅಂತ ಹೇಳಲ್ಲ, ಒಂದು ಲೆಟ್ಸ್ ಟಾಕ್, ಸರಿನಾ? ನೀವೆಲ್ಲ ಲಿಮಿಟ್ ಅಂತ ಹೇಳ್ತಾ ಇದ್ದೀರಾ. ಸೊ ಈ ಲಿಮಿಟ್ ಅನ್ನೋದು ಆಲ್ಕೋಹಾಲು ನಿಮ್ಗೇನು ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಇಷ್ಟೇ ಲಿಮಿಟ್ ಅಂತ ಡೈಜೆಸ್ಟಿವ್ ಸಿಸ್ಟಮ್ ಪಾಠ ಮಾಡಬೇಕಾದ್ರೆ ಇದು ಹೇಳ್ಕೊಟ್ಟಿರ್ತಾರಾ? ಸೊ ಲಿಮಿಟ್ ಅನ್ನೋದಕ್ಕೆ ರೀಡಿಫೈನ್ ಮಾಡಬೇಡಿ ಮಕ್ಕಳ. ಫಸ್ಟ್ ಆಫ್ ಆಲ್ ಏನಕ್ಕೆ ಕುಡಿಬೇಕು? ನಂದು ಆಯ್ತು, ಏನಕ್ಕೆ ಕುಡಿಬೇಕು? ಏನಕ್ಕೆ ಮಾಡಬೇಕು? ಅಲ್ಲ, ಏನಕ್ಕೆ ಕುಡಿಬೇಕು? ಏನಕ್ಕೆ ಮಾಡಬೇಕು? ಏನು ಕುಡಿಬೇಕು, ಏನು ಕುಡಿಬಾರ್ದು. ವೈ ಆರ್ ಯು ಸೆಲ್ಲಿಂಗ್ ಅನ್ ಆಲ್ಕೋಹಾಲ್? ಏನು ಕುಡಿಬೇಕು ಅಂದ್ರೆ ವೈ ಯು ಹ್ಯಾವ್ ಟು ಸೆಲ್ ದ ಆಲ್ಕೋಹಾಲ್? ಈಗ ಗುಜರಾತ್ ಫುಲ್ ಬ್ಯಾನ್ ಮಾಡಿಲ್ವಾ? ಬ್ಯಾನ್ ಮಾಡಿ. ನೀವು ಮಾರಬೇಡಿ. ನೀವು ಆಲ್ಕೋಹಾಲ್ ಯಾಕೆ ಕುಡಿತೀರಾ ಅಂದ್ರೆ ಟಾಕ್ ಟು ದ ಗವರ್ನಮೆಂಟ್ ಟು ಬ್ಯಾನ್. ನನ್ನ ಏಜ್ಗೆ 72 ಹೊಸ ವರ್ಷಗಳು ನೋಡ್ಬಿಟ್ಟಿದ್ದೀನಿ. ಸೊ ಆ ಪೀರಿಯಡಲ್ಲಿ ಇದು ಯಾವುದೂ ಇರಲಿಲ್ಲ, ಪೊಲೀಸ್ ಅವ್ರ ಡ್ಯೂಟಿನೂ ಇರಲಿಲ್ಲ. ಇದೆಲ್ಲ ಬಂದಿದ್ದೇನೆ ಆಲ್ಮೋಸ್ಟ್ ಒಂದು 2 ಡಿಕೇಡ್ಸ್ ಆರ್ 2.5 ಡಿಕೇಡ್ಸ್ ಇದು. ಸೊ ಅದಕ್ಕೆ ಮುಂಚೆ ಪೊಲೀಸವರು ಇರ್ತಾ ಇರಲಿಲ್ಲ, ಏನೂ ಇಲ್ಲ. ನಾನು ಈ ಪ್ರಶ್ನೆನ ಪ್ರಥಮ್ ಅವ್ರು ಕೇಳ್ತೀನಿ. ಇವಾಗ ಜನ್ರೇಷನ್ ಅಂತ ಹೇಳ್ತಾ ಇದ್ದೀರಾ, ಬಟ್ ಇವಾಗ ನ್ಯೂ ಇಯರ್ ಪಾರ್ಟಿ ಅಂದರೆ ವಯಸ್ಸಾದ ತಂದೆ ತಾಯಿರು ಆಗಲೇ ಮಕ್ಳಿಗೆ ಹೇಳ್ತಾರೆ, ಏನೋ ನೀನು ಎಂಜಾಯ್ ಏನು ಮಾಡಬೇಕು ಅಂದ್ಕೊಂಡಿದ್ಯಾ, ಎಲ್ಲಿ ಪಾರ್ಟಿ ಮಾಡಬೇಕು ಅಂತಿದ್ಯಾ. ನಮ್ಮಪ್ಪ ಹಂಗೆ ಹೇಳಲ್ಲ. ಅಲ್ಲ, ಈಗಿನ ಜನ್ರೇಷನ್ ಪೇರೆಂಟ್ಸ್ ಬಗ್ಗೆ ನಾನು ಹೇಳ್ತಾ ಇಲ್ಲ, ನಿಮ್ಮ ಬಗ್ಗೆ ಹೇಳ್ತಾ ಇಲ್ಲ, ಇಲ್ಲಿ ಜನ್ರೇಷನ್ ಬಗ್ಗೆ ಮಾತಾಡ್ತಾ. ನಾವೇನು ತ್ರೇತಾಯುಗದವರ, ದ್ವಾಪರ ಯುಗದವರ. ಈಗ ಜನ ಹೆಂಗ್ ಬೆಳಿತಾ ಇದಾರೆ ಅಂತ ನೀನ್ ಪಾರ್ಟಿ ಹೆಂಗ್ ಮಾಡ್ತಿದ್ಯಾ? ಮನೆ ಪೇರೆಂಟ್ಸ್ ರೆಡಿ ಮಾಡ್ತಾ ಇದ್ದಾರೆ. ಮೇಡಮ್, ನಿಮ್ಮ ಮಾತನ್ನ ತಮಾಷೆಗೆ ಹೇಳಿದೆ, ಬಟ್ ಈಗ ಕಂಟಿನ್ಯೂ ಮಾಡ್ತೀನಿ, ಅದಕ್ಕೆ ಯಾಕೆ ಉತ್ತರ ಅಂತ. ಸ್ಮಿತಾ ಮ್ಯಾಮ್, ತಮಗೆ ಒಂದು ಪ್ರಶ್ನೆ. ನೀವು ಗಂಧದ ಗುಡಿ ಸಿನಿಮಾ ನೋಡಿದ್ದೀರಾ? ಗಂಧದ ಗುಡಿ ನೋಡಿದ ತಕ್ಷಣ ನಮಗೆಲ್ಲ ಏನು ಇಷ್ಟ ಆಯ್ತಂದ್ರೆ, ರೇಂಜ್ ಆಫೀಸರ್ ಆಗಿ ಮರ ಕಡಿಯೋದು ತಪ್ಪು ಅಂತ ಹೇಳುವಂಥ ಅಣ್ಣವ್ರು ನಮ್ಗೆ ಬಹಳ ಇಷ್ಟ ಆಗ್ತಾರೆ. ಅದೇ ಒಂದು 30-40 ವರ್ಷ ಆದಮೇಲೆ ಪುಷ್ಪ ಅಂತ ಹೇಳ್ಬಿಟ್ಟು ಸಾವಿರಾರು ಮರ ಕಡೆಯವ್ರು ನಮ್ಗೆ ಇನ್ಸ್ಪಿರೇಷನ್ ಆಗ್ತಾರೆ. ನಮ್ಮ ಮಕ್ಕಳ ಕೈಲಿ ಸ್ಕೂಲ್ ಫ್ಯಾನ್ಸಿ ಡ್ರೆಸ್ ಹಾಕ್ಸ್ಬಿಟ್ಟು ಮಾಡ್ತಾರೆ. ಜನ್ರೇಷನ್ ಬದಲಾಗ್ತಾ ಇದೆ. ಅಂಥ ಜನ್ರೇಷನ್ ಈಗ ಕಾಲಕ್ಕೆ ತಕ್ಕಂತೆ ಜನ ಬದಲಾಗ್ತಾ ಹೋಗ್ತಾ ಇದ್ದಾರೆ. ಅದನ್ನು ಈಗ ಯಾರು ಪಾರ್ಟಿ ಕಲ್ಚರ್ ಇಷ್ಟ ಆಗ್ತಾ ಹೋಗುತ್ತೋ ಅಂಥವ್ರಿಗೆ ಅಂಥದ್ದು ಇಷ್ಟ ಆಗುತ್ತೆ. ಈಗ ಪುಷ್ಪನ ಇಷ್ಟಪಡೋರು ಇದ್ದಾರೆ, ಇಲ್ಲ ಅಂತಲ್ಲ. ಅದನ್ನು ನಾವೇ ನೋಡಿ 1000 ಕೋಟಿ ದುಡ್ಡು ಕೊಟ್ಟಿರೋದು, 800 ಕೋಟಿ ಹೆಚ್ಚು ಕಡಿಮೆ ಕೊಟ್ಟಿರೋದು ಅಂಥ ಜನ ಇದ್ದಾರೆ. ಬಟ್ ನಮ್ಗೆ ಆದರ್ಶವಾಗಿ ಉಳ್ಕೊಳ್ಳೋದು ಅಣ್ಣವರ ಗಂಧದ ಗುಡಿ. ಕುಡಿದು ಕುಪ್ಪಳಿಸಿದ್ರೇನೆ ಪಾರ್ಟಿನ ಇವ್ರು ಕುಡಿದು ಕುಪ್ಪಳಿಸೋದಕ್ಕೆ ಪೊಲೀಸ್ ಅವರು ಯಾಕೆ ಕಾಯ್ಬೇಕು? ಅವ್ರಿಗೇನ್ ಬೇರೆ ಕೆಲಸ ಇಲ್ವಾ? ಈಗ ಪೊಲೀಸ್ ಅವ್ರಿಗೆ ಆಗ ತೊಂದ್ರೆನ ಅವ್ರೇನ್ ಮನುಷ್ಯರಲ್ವಾ? ಪೊಲೀಸ್ ಅವ್ರಿಗೆ ಆಗ ತೊಂದ್ರೆನ ಇವ್ರು ಕಾಯ್ತಾರ? ಹೌದು ಮೇಡಮ್. ಪೊಲೀಸ್ ಅವ್ರು ಯಾರಿದ್ದಾರೆ ಸರ್? ಮೇಡಮ್, ಜ್ಯೂಸ್ ಕೊಡಿ ಸರ್.
ಮೇಡಮ್ ಒಂದು ಜ್ಯೂಸ್ ಪೊಲೀಸ್ ಅವ್ರಿಗೆ ಅವರು ಮನುಷ್ಯರಲ್ವಾ? ಜೋಕರ್. ಇಲ್ಲ ಇರಿ ಮೇಡಮ್, ಕರೆಕ್ಟ್ ಆಗಿ ಹೇಳಿದ್ರಿ ಮೇಡಮ್, ನೀವು ಸರಿಯಾಗಿ ಹೇಳಿದ್ರಿ. ಕರೆಕ್ಟ್, ಪೊಲೀಸ್ ಅವರು ಕುಡ್ಕೊಂಡ್ ಕೂತಿರೋ ಕಾಯ್ಕೊಳಕ್ ಅವ್ರ ಇಲ್ಲ, ಕರೆಕ್ಟ್ ಆಗಿ ಹೇಳಿದ್ರಿ. ಪಾರ್ಟಿ ಮಾಡೋರು ನಿಮ್ಮ ಅಮ್ಮ ಅಪ್ಪನ ಕರ್ಕೊಂಡೋಗಿ ಜೊತೆಯಲ್ಲಿ ಪಾರ್ಟಿ ಮಾಡ್ತೀನಿ ಬಂದ್ ಅವ್ರ ಅಪ್ಪ ಅಮ್ಮನ್ ಕರ್ಕೊಂಡವ್ರು ಕುಡಿಯಕ್ಕಾಗಲ್ವಲ್ಲ? ಅಲ್ಲ, ಅಪ್ಪ ಅಮ್ಮ ಕರ್ಕೊಂಡು ಪಾರ್ಟಿ ಮಾಡೋರು ಇದ್ದಾರೆ. ಕುಡಿಯೋದು ಯಾವಾಗ ಶುರು ಆಗಿದೆ ಹೇಳಿ? ಆಕ್ಚುಲಿ ಅಪ್ಪ ಮುಂದೆ ಅವ್ರ ಜನರೇಷನ್ ಇಂದ ನಾವು ಶುರು ಮಾಡಿದಲ್ಲ. ಕುಡಿಯೋದು ನಾವು ಶುರು ಮಾಡಿದಲ್ಲ, ಹೌದಾ? ನಾವು ಶುರು ಮಾಡಿದ ಹುಟ್ಟೆಯಿಂದ ಆಲ್ಕೋಹಾಲ್ ಬರ್ಬೇಕಾದ್ರೆ ನಾವು ಹುಟ್ಟೇನಪ್ಪ ಸಮೇತ ಪಾರ್ಟಿ ಮಾಡ್ತಾರೆ. ಅವ್ರ ಜನರೇಷನ್ ಆಗ್ಲಿ, ನಾನು ಅಂದ್ರೆ ಸರ್ವಸ್ವ ಅಂತ ಅನ್ಕೊಳ್ಳೋದನ್ನ ಬಿಡ್ಬೇಕು. ಕುಡಿಯೋದೇ ತಪ್ಪು ಅಂತಾರಲ್ಲ, ಇಷ್ಟೊಂದು ದೇವ್ರುಗಳಿಗೆ ಬಿಯರ್ ಕೊಡ್ತಾರೆ, ದೇವ್ರುಗಳಿಗೆ ಬಿಯರ್ ಹಾಕ್ತಾರೆ, ದೇವ್ರುಗಳು ಎಣ್ಣೆ ಅಂತ ಪ್ರಸಾದ ಕೊಡ್ತಾರೆ. ಅದೇ ದೇವಸ್ಥಾನಕ್ಕೋ ಕೈ ಮುಗಿತೀರಾ ನೀವು? ನೀವೇ ಬಾಟ್ಲು ತಗೊಂಡು ಪ್ರಸಾದ ಅಂತ. ದೇವ್ರ ಭಕ್ತರು ಇಜ್ಜಲ್ ತಿಂತಾರೆ, ನೀವು ತಿಂತೀರಾ? ಬಿಸಿ ಬಿಸಿ ಫೈರ್ ಆಗಿರೋಂಥ ಇಜ್ಜಲ್ ತಿಂತಾರೆ, ತೊಗೊತಾರೆ, ನೀವು ತೊಗೊತೀರಾ? ತೊಗೊಳ್ಳಲ್ಲ. ಅಂದರೆ ದೇವ್ರು ಮಾಡೋ ಕೆಲಸ ಎಲ್ಲ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಒಂದು ಏನು ವಿಚಾರ ಅಂತ ಹೇಳಿದ್ರೆ, ನಮ್ಮ ಪೊಲೀಸವರು ರಿಸ್ಟ್ರಿಕ್ಷನ್ಸ್ ಎಲ್ಲೆಲ್ಲಿ ಹಾಕ್ತಾರೆ ಅಂದರೆ, ಗಣಪತಿ ಹಬ್ಬಕ್ಕೆ 10 ಗಂಟೆ ಮೇಲೆ DJ ಮಾಡಬಾರ್ದು, ಈಕೋ ಫ್ರೆಂಡ್ಲಿ ಇರಬೇಕು, ದೀಪಾವಳಿಗೆ ಪಟಾಕಿ 10 ಗಂಟೆ ಮೇಲೆ ಹಚ್ಚಬಾರ್ದು, ನ್ಯೂ ಇಯರ್ಗೆ ಮಾತ್ರ 20,000 ಜನ ಪೊಲೀಸ್ ಹಾಕ್ಬಿಟ್ಟು ರೋಡಲ್ಲಿ ಕಾಯ್ಕೊಂಡಿರ್ತೀವಿ, ಬಸ್ ಫೆಸಿಲಿಟಿ ಮಾಡ್ತೀವಿ, ಮೆಟ್ರೋ ಕೊಡ್ತೀವಿ, ಹೆಣ್ಮಕ್ಳು ಕಾಪಾಡ್ತೀವಿ. ಬೇರೆ ಗಣಪತಿ ಹಬ್ಬಕ್ಕೆ ಕಲ್ಲು ಹೊಡೆದ್ರು ಪರವಾಗಿಲ್ಲ. ಸೊ ಇದು ನಾನು ಪೊಲೀಸ್ ಕಮಿಷನರ್ ಡೈರೆಕ್ಟಾಗಿ ಕೇಳ್ತೀನಿ, 12 ಗಂಟೆವರೆಗೂ ಏನಕ್ಕೆ ಪರ್ಮಿಷನ್ ಕೊಡ್ತಾರೆ? ಪ್ರೈವೇಟ್ ಪಾರ್ಟಿ ಮಾಡ್ಕೊಳ್ಳಿ, ಮನೇಲಿ ಕುಡೀಲಿ. ನಮ್ಮ ಜನರೇಷನ್ ಅಲ್ಲಿ ಲಿಮಿಟೆಡ್ ಆಗಿ ಕುಡಿತಾ ಇದ್ರು, ಮನೆಯಲ್ಲಿದ್ರು, ಬೀದಿಲಿ ಹೋಗಿ ರಂಪಾಟೆ ಮಾಡ್ತಾ ಇರ್ಲಿಲ್ಲ. ಏನ್ ಹೇಳ್ದಣ್ಣ? ಇಲ್ಲಿರೋ ಪೋಷಕರನ್ನ ಪ್ರಶ್ನೆ ಕೇಳ್ತೀನಿ. ಅಂದ್ರೆ ನೀವೆಲ್ಲ ಹುಟ್ಟಿದ್ ಯಾವಾಗ? ಇನ್ ಜನರಲ್ ತಗೊಂಡ್ರೆ 2000 ಇಸ್ವಿ ಅಂತ ತಗೊಳ್ಳೋಣ. ಹಾಗಾದ್ರೆ 2000 ಇಸ್ವಿ ಹಿಂದೆ ಪಾರ್ಟಿಗಳು ಆಗ್ತಾನೆ ಇರ್ಲಿಲ್ವಾ? ಈಗಿನ ಅಂದ್ರೆ 2000 ಇಸ್ವಿ ಹಿಂದೆ ಇದ್ದ ಯಾರು ಕೂಡ ಪಾರ್ಟಿ ಮಾಡೇ ಇಲ್ವಾ? ಯಾಕೆ ಇದೊಂದು ಜನರೇಷನ್ ಯಾಕೆ ಇವರೇ ಪಾರ್ಟಿ ಮಾಡೋದು, ಇವರೇ ಲಿಮಿಟ್ ಕಂಟ್ರೋಲ್ ಕಳ್ಕೊಂಡಿರೋದು? ನಮ್ಮ ಅಭ್ಯಾಸ ಅಲ್ವಾ? ಗಾದೆ ಮಾತೇ ಇದೆ, ಸರ್ವ ರೋಗಾನಿಕೆ ಸಾರಾಯಿ ಮುದ್ದು ಅಂತ. ಬಟ್ ಅದು ಲಿಮಿಟ್. ಅವಾಗೆಲ್ಲ ಪಾರ್ಟಿ ಮಾಡ್ತಾ ಇರಲಿಲ್ಲ. ಕುಡಿಬೇಕಾ? ಮನೇಲಿ ಕುಡಿಯೋರು. ನಿಮಗೆ ಈ ಥರ ಮಾಬಲ್ಲಿ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ದು ಕುಡಿದ್ಬಿಟ್ಟು ಹೋಗ್ತೀರಂದ್ರೆ ನಿಮ್ಮಂತ ದೊಡ್ಡರು ಇನ್ಯಾರೂ ಇಲ್ಲ. ಇಲ್ಲಿ ಎಲ್ಲದಕ್ಕೂ ಜೆನ್ಸಿನೇ ಬ್ಲೇಮ್ ಮಾಡೋದಕ್ಕೂ ಆಗಲ್ಲ. ಇವನ್ ಐ ಆಮ್ ಅ ಪೇರೆಂಟ್ ಆಫ್ ಅ ಟೀನೇಜರ್. ನಾವು ಮನೆಯಲ್ಲಿ ಹೇಗಿರ್ತೀವೋ ನಮ್ಮನ್ನ ನೋಡಿ ಕಲಿಯೋದು ಮ್ಯಾಕ್ಸಿಮಮ್ ಮಕ್ಕಳು. ನಾವೇ ಮನೆಗಳಲ್ಲಿ ಬಾಟ್ಲ್ಗಳಿಟ್ಕೊಂಡು ಅಪ್ಪ ಅಮ್ಮನೇ ಕುಡ್ಕೊಂಡು ಮಕ್ಕಳನ್ನ ಮಾತ್ರ ಪಾರ್ಟಿ ಮಾಡಬೇಡಿ, ಕುಡಿಬೇಡಿ, ನ್ಯೂ ಇಯರ್ಗೆ ಹೋಗಬೇಡಿ ಅಂದರೆ ಅದು ತಪ್ಪು. ಮನೆಯಲ್ಲಿ ವಾತಾವರಣ ಹೇಗಿರುತ್ತೋ ಅವರು ಅದನ್ನ ನೋಡಿ ಕಲಿತಾರೆ, ಇನ್ಸ್ಪೈರ್ ಆಗ್ತಾರೆ. ಮ್ಯಾಮ್, ಅವರೊಂದು ಪ್ರಶ್ನೆ ಸ್ಟೇಟ್ಮೆಂಟ್ ಹೇಳಿದ್ರು ದಟ್ ನಿಮ್ಮ ಟೈಮ್ ಅವಳು ಕೇಳಿದಾಗ ನಮ್ಮ ಟೈಮಲ್ಲಿ ಕುಡಿಯೋದು ಅವಾಗ್ಲಿಂದಾನೇ ಶುರುವಾಯಿತು ಅಂತ ಹೇಳಿದ್ರು. ಅವರಂದ್ರು ಈಗ ಕುಡಿದು MG ರೋಡಲ್ಲೆಲ್ಲ ನಾವು ಗಲಾಟೆ ಆ ಥರ ಮಾಡ್ತಿರ್ಲಿಲ್ಲ ಅಂದರು. ಸೊ ಹಾಗಾದ್ರೆ ಕುಡಿದು ಮನೇಲಿ ಗಲಾಟೆ ಮಾಡಿದ್ರೆ ಓಕೆ, MG ರೋಡಲ್ಲಿ ಗಲಾಟೆ ಮಾಡಿದ್ರೆ ಮಾತ್ರ ತಪ್ಪು ಅಂತನಾ? ನಾನು ಹೇಳಿದ ಹಂಗಲ್ಲಮ್ಮ, ನೀ ಹೇಳಿದ ಅರ್ಧ ಸ್ಟೇಟ್ಮೆಂಟ್ ಓಕೆ. ಕೇಳಿಸ್ಕೊಳ್ಳಿ, ಮನೇಲಿ ಜಗಳ ಆದ್ರೆ ಮನೆಯೊಂದು 3 ಬಾಗ್ಲು, MG ರೋಡಲ್ಲಿ ಜಗಳ ಆದ್ರೆ ಮನೆಯೊಂದು ಊರ್ ಬಾಗ್ಲು ಆಗದ್ ಬೇಡ, 3 ಬಾಗ್ಲಲ್ಲೇ ಮುಗಿದೋಗ್ಲಿ ಅಂತ ನಾನು ಒಳ್ಳೇದು ಕೇಳ್ತೀನಿ. ನಿಮ್ಗೆ ಪ್ರಶ್ನೆ, ನನಗೆ ಹೊಡೆದಾಗ ಎಷ್ಟು ನೋವು ಆಗತ್ತೋ ಅದು ನನಗೆ 4 ಜನ ಮಧ್ಯ ಹೊಡೆದ್ರು ಅದೇ ನೋವು, ಒಳಗ್ ಹೊಡೆದ್ರು ಅದೇ ನೋವು. ನನಗೆ ಪರ್ಸನಲ್ ಎಮೋಷನ್ಗೆ ಹರ್ಟ್ ಆಗೋ ರೀತಿಯಲ್ಲಿ ಮನೆ ಒಳಗ್ ಮಾಡಿದ್ರು ಅದೇ ನೋವು, ಹೊರಗ್ ಮಾಡಿದ್ರು. ನೀವ್ ಹೆಂಗ್ ಬೈಫರ್ಗೇಟ್ ಮಾಡ್ತೀರಿ? ಫಸ್ಟ್ ಆಫ್ ಆಲ್ ಕುಡ್ಕೊಂಬರ್ದಕ್ಕೆ ನನಗೆ ಒಪ್ಕೇನೆ ಇಲ್ಲ. ನಾನು ಹೇಳಿದ್ದು ಮನೇಲಿ ನಡೆಯುವಂತ ಗಂಡ ಹೆಂಡತಿ ಮಧ್ಯೆ ನಡೆಯೋ ಚರ್ಚೆ, ಗಲಾಟೆ. ನಾನು ಪಾರ್ಟಿ ಕುಡ್ಕೊಂಬರ್ ಫಸ್ಟ್ ಆಫ್ ಆಲ್ ಕುಡಿಯೋದೇ ತಪ್ಪು, ಆದ್ಮೇಲೆ ಮನೇಲಿ ಹೊಡೆಯೋದು ತಪ್ಪು, ಅಪರಾಧ, ಕ್ರೈಮು. ಇದನ್ನ ಮೋರ್ ಆಫ್ ನ್ಯೂ ಇಯರ್ ಸೆಲೆಬ್ರೇಷನ್ ಗಿಂತ ಕುಡಿಯೋದು ತಪ್ಪ ಸರಿನಾ ಹೋಗ್ತಾ ಇದೆ. ಕುಡಿಯೋದೇ ತಪ್ಪು, ನಾನು ಕುಡಿಯಲ್ಲ, ಜನ ಕುಡಿಬಾರ್ದು. ನಿನ್ನೆ ಮೊನ್ನೆ ಪ್ರೆಸ್ ಮೀಟಲ್ಲಿ ಹೋಮ್ ಮಿನಿಸ್ಟರ್ ಹೇಳ್ತಾರೆ, ಲೈಕ್ ಯಾರು ಕುಡಿದು ಟೈಟ್ ಆಗಿರ್ತಾರೆ ಅವರಿಗೆ ಮನೆ ಕರ್ಕೊಂಡು ಹೋಗೋದಕ್ಕೆ ವೆಹಿಕಲ್ ವ್ಯವಸ್ಥೆ 8 ಕಡೆ ಮಾಡಿದ್ದೀವಿ, ಮತ್ತೆ ಶೆಲ್ಟರ್ ವ್ಯವಸ್ಥೆ 15 ಕಡೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದೇನು ಕುಡಿಯೋದಕ್ಕೆ ಪ್ರಚೋದನೆ ಕೊಡ್ತಿದಾರಾ, ಪ್ರೋತ್ಸಾಹ ಕೊಡ್ತಿದಾರಾ ಅಂತ ತಿಳಿತಿಲ್ಲ. ಒಂದ್ ಕಡೆ ಹುಕ್ಕಾ ಬಾರು, ಈ ಸಿಗರೇಟ್ನ ಇದೆಲ್ಲ ಬ್ಯಾನ್ ಮಾಡೋ ಸರ್ಕಾರ, ಇನ್ನೊಂದ್ ಕಡೆ ಕುಡ್ತಾನ ಪ್ರೋತ್ಸಾಹ ಮಾಡ್ತಿದೆ ಅಂದ್ರೆ ಇದು ಯಾವ ರೀತಿ? ಪ್ರೋತ್ಸಾಹ, ಪ್ರಚೋದನೆ ಅವರೇ ಮಾಡ್ತಿದ್ದಾರೆ ಅಂತ ಅಲ್ವಾ ನೀವು ಹೇಳ್ತಾ ಇರೋದು? ಸೊ ಅವ್ರು ಯಾಕೆ ವರ್ಡ್ ಹೇಳಿರ್ತಾರೆ ಅಂತಂದರೆ, ಫಸ್ಟು ಇದೇ ಥರ ನಡೆಯುತ್ತೆ ಅನ್ನೋ ಥಾಟ್, ಯಾಕೆಂದರೆ ನೋಡಿ ಇದೇ ಥರ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಸೊ ಅದರಿಂದ ಅವರು ಆ ಇಂಟೆನ್ಷನ್ ಆ ವರ್ಡ್ ಹೇಳಿರ್ಬೋದು. ಬಟ್ ಅವರು ಯಾರಿಗೂ ನೀವು ಕುಡೀರಿ ಅಂತ ಹೇಳ್ಬಿಟ್ಟು ಕುಡ್ದು ಬಿದ್ದಾಡಿ ನಾವು ಕರ್ಕೊಂಡೋಗಿ ಬಿಡ್ತೀವಿ ನಿಮಗೆ ಅಂತ ಹೇಳ್ಬಿಟ್ಟು ಯಾರಿಗೂ ಪ್ರೋತ್ಸಾಹ ನೀಡಲ್ಲ, ನೀವು ಹೋಗಿ ಕುಡೀರಿ ಅಂತ. ಆ್ಯಂಡ್
ಪ್ರಚೋದನೆನೂ ಮಾಡಲ್ಲ. ನೀವ್ ಯಾಕೆ ಥಿಂಕ್ ಮಾಡ್ತಾ ಇದ್ದೀರಾ? ಸ್ಮಿತಾ, ಇದನ್ನ ನ್ಯೂ ಇಯರ್ಸ್ ದಿನ ಹೇಳಿ ನೋಡೋದು, ನಮ್ಮ ಅಪ್ಪನಾಣೆ ಕುಡಿತಾರೆ. ಸುಮ್ಮನೆ ಯಾವ್ಯಾವತ್ತೂ ಹೇಳಿದ್ರೆ ಕುಡಿಯಲ್ಲ, ಹೇಳೋ ದಿನ ಹೇಳಿದ್ರೆ ಕುಡಿತಾರೆ. ಮ್ಯಾಮ್ ಓಕೆ, ನ್ಯೂ ಇಯರ್ ಅಂತ ಅರ್ಥ ಮಾಡ್ಕೊಳ್ಳಮ್ಮ. ನ್ಯೂ ಇಯರ್ ಸೆಲೆಬ್ರೇಷನ್, ವಿ ಆರ್ ಟಾಕಿಂಗ್ ಅಬೌಟ್ ನ್ಯೂ ಇಯರ್ ಸೆಲೆಬ್ರೇಷನ್ ಪರ್ಟಿಕ್ಯುಲರ್ಲಿ. ನಾನು ಇವಾಗ ಗುಬ್ಬಿ ಬೀರೋಣ ಅವ್ರ ಮೊಮ್ಮಗಳು ನಾನು ಕುಡೀರಿ ಅಂತ ಫ್ರೀಯಾಗಿ ಕೊಡ್ತೀನಿ, ನೀವು ಎಲ್ಲರೂ ಒಂದು ಪೆಗ್ ಹಾಕ್ತಾರೆ, ಯಾಕೆ ಹಾಕಲ್ಲ? ನಾನು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತೀನಿ, April 1st ಕೂಡ ಸೆಲೆಬ್ರೇಟ್ ಮಾಡ್ತೀನಿ, ಯುಗಾದಿನೂ ಸೆಲೆಬ್ರೇಟ್ ಮಾಡ್ತೀನಿ. April 1st ಸೆಲೆಬ್ರೇಟ್ ಮಾಡ್ತೀರಾ? ಹಾ, ಸೊ ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್ ಸೆಲೆಬ್ರೇಷನ್. ಬಟ್ ಏನಂದ್ರೆ ಮ್ಯಾಮ್ ಹೇಳಿದ ಪ್ರಕಾರ ನಾವು ಇವಾಗ ಸೆಲೆಬ್ರೇಷನ್ ಮಾಡೋದಕ್ಕೆ ಲಿಮಿಟೇಷನ್ಸ್ ಇಲ್ಲ, ಮಾಡಬೇಕು ಮಾಡಬಾರ್ದು ಅನ್ನೋ ಲಿಮಿಟೇಷನ್ಸ್ ಇಲ್ಲ. ಬಟ್ ಸೆಲೆಬ್ರೇಷನ್ ಮಾಡೋವಾಗ ಲಿಮಿಟೇಷನ್ಸ್ ಇರಬೇಕು. ಎವ್ರಿ ಲಿಮಿಟೇಷನ್ ಶುಡ್ ಹ್ಯಾವ್ ಸಮ್ ಲಿಮಿಟ್ಸ್. ಈ ಕುಡಿತ ಸರಿನಾ ತಪ್ಪಾ ಇಂದ ಹೋಗ್ಬಿಟ್ಟು ಆಚರಣೆಗಳ ವಿಚಾರಕ್ಕೆ ನಮ್ಮ ಡಿಬೇಟ್ನ 2ನೇ ಹಂತಕ್ಕೆ ಹೋಗ್ತಾ ಇದ್ದೀವಿ. ನ್ಯೂ ಇಯರ್ ಸೆಲೆಬ್ರೇಷನ್ನು ನಮ್ಮ ನೆಲದ ಮೂಲ ಸಂಸ್ಕೃತಿ ಅಲ್ವೇ ಅಲ್ಲ. ನಮಗೆ ಹೊಸ ವರ್ಷ ಇರೋದು ಯುಗಾದಿಯಲ್ಲಿ. ಬೇರೆ ಯಾವುದ್ಯಾವುದೋ ದೇಶದ ಮಿಕ್ಸ್ಡ್ ಕಲ್ಚರನ್ನು ಈಗಿನ ತಲೆಮಾರು ಹಿಂದಿನ ತಲೆಮಾರು ಸೇರಿ ಇದೇ ನಮ್ಮ ದೇಶದ ಕಲ್ಚರ್ ಅನ್ನೋ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನಮಗೆ ಜನವರಿ 1ರ ಸೆಲೆಬ್ರೇಷನ್ ಬೇಡ, ಯುಗಾದಿ ಸೆಲೆಬ್ರೇಷನ್ ಬೇಕು ಅಂತ ಕೂಡ ವಾದ ಇದೆ. ಇಲ್ಲಿಂದ ಪ್ರಾರಂಭ ಮಾಡ್ತಾ ಶ್ರೀದೇವಿ ಅವರು ಓಟ್ ಯಾವ ಕಡೆ? ನ್ಯೂ ಇಯರ್ ಜನವರಿ 1st, ಯುಗಾದಿ? ಆ್ಯಕ್ಚುಲಿ ನಾನು ಸರ್ ಹೇಳಿದ್ರು ನಾನು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಲ್ಲ ಅಂತ. ನಾನು ಅದೇ ಗ್ರೂಪ್ ಅವಳು. ಆ್ಯಕ್ಚುಲಿ ನಾನು ನ್ಯೂ ಇಯರ್ ಇಲ್ಲಿವರೆಗೂ ನಾನು ಸೆಲೆಬ್ರೇಟ್ ಮಾಡಿಲ್ಲ ಯಾವತ್ತು. ಬಟ್ ನನ್ನ ಥಾಟ್ ಇವಾಗ ಬೇರೆಯವರು ಅದನ್ನು ಉಳಿಸ್ತಾ ಇಲ್ಲ ಅಂದರೂ ನಾವಾದರೂ ಸ್ವಲ್ಪ ಅದು ಬೆಳೆದು ನಿಂತಿದೆ, ಬೆಳೆದಿರೋದನ್ನು ಹಾಳು ಮಾಡೋಕ್ಕೆ ಹೋಗ್ಬಾರ್ದು. ನಾವು ಒಂಚೂರು ಉಳಿಸ್ಕೊಂತ ಹೋದರೆ ಅದು ಬೆಳೀತಾ ಇರುತ್ತೆ. ಸೊ ಅದರಿಂದ ನನಗೆ ನ್ಯೂ ಇಯರ್ಗಿಂತ ನಮ್ಮ ಯುಗಾದಿ ಇಸ್ ಬೆಸ್ಟ್. ಸೇಮ್ ಇವರು ಶ್ರೀದೇವಿ ಅವರು ಹೇಳ್ದಂಗೆ ನನಗೂ ಅಷ್ಟೇ. ನಾನು ನ್ಯೂ ಇಯರ್ ಪಾರ್ಟಿ ಅಂತ ನಾನು ಯಾವತ್ತೂ ಪಬ್ ಅಂತ ನಾನು ಹೋದೋಳಲ್ಲ. ಸೊ ನಾನು ಅದನ್ನು ಇಷ್ಟಪಡೋದಿಲ್ಲ. ಸೊ ಅದೇ ನಾರ್ಮಲ್ ಆಗಿ ನಾನು ಏನು ಹೊಸ ವರ್ಷ ನಾವು ಜನವರಿ 1st ಆಚರಣೆ ಮಾಡ್ತೀವಿ, ಯುಗಾದಿ ದಿನ ಯುಗಾದಿನೂ ಮಾಡ್ತೀವಿ ಅಂತ ಮಾಡ್ತೀವಿ, ಎರಡೂ ಮಾಡ್ತೀವಿ. ಬಟ್ ಜಾಸ್ತಿ ಹೆಚ್ಚಾಗಿ ಮಾಡೋದು ನಮ್ಮ ಸಂಸ್ಕೃತಿ, ನಮ್ಮ ವರ್ಷ ಅಂತ ನಮ್ಗೆ ಅಂತ ಇರೋದು ಯುಗಾದಿ ಅಷ್ಟೇ ನಾನು ಮಾಡ್ತೀನಿ. ಸೊ ಯುಗಾದಿನ ಯಾರು ಸೆಲೆಬ್ರೇಟ್ ಮಾಡಲ್ಲ ಅಂತಲ್ಲ, ಎರಡೂ ನನ್ನ ಪ್ರಕಾರ ನಾನು ಎರಡೂ ಮಾಡ್ತೀನಿ. ಜಸ್ಟ್ ತುಂಬ ಪ್ರಿಯಾರಿಟಿ ಕೊಡೋದು ಬಂದು ನಮ್ಮ ಕಲ್ಚರ್ ಏನಿದೆ ಅದೇ ಜಾಸ್ತಿ, ನ್ಯೂ ಇಯರ್ ಸ್ವಲ್ಪ ಕಮ್ಮಿ. ಪ್ರಿಯಾಂಕಾ, ಸೆಲೆಬ್ರೇಷನ್ ಅನ್ನೋದು ಯಾವಾಗಲೂ ಒಂದು ರೀಸನ್ ಆಗಿ ಬರುತ್ತೆ. ಇವಾಗ ಹ್ಯಾಪಿ ರೋಸ್ ಡೇ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ, ನ್ಯೂ ಇಯರು, ಯುಗಾದಿ ಅಂತ ನೀವು ಹೇಳ್ತಾ ಇದ್ದೀರಿ. ಯುಗಾದಿ ಅನ್ನೋದು ಒಂದು ಕಲ್ಚರು ಎಷ್ಟೋ ವರ್ಷಗಳಿಂದ ಬರ್ತಾ ಇರೋದು. ಈ ನ್ಯೂ ಇಯರ್ ಅನ್ನೋದು ಇಂಟರ್ನ್ಯಾಷನಲ್ ಸೆಲೆಬ್ರೇಷನ್ ಅಂತ ಹೇಳ್ತಾ ಇರೋದು. ಈ ಇಂಟರ್ನ್ಯಾಷನಲ್ ಸೆಲೆಬ್ರೇಷನ್ ಯಾಕೆ ಜಾಸ್ತಿ ಮಾಡ್ತಾ ಇದ್ದೀವಿ ನಾವು, ಯಾಕೆ ಯುಗಾದಿನ ಕಮ್ಮಿ ಮಾಡ್ತಾ ಇದ್ದೀವಿ ಅಂತ ನೀವು ಕೇಳ್ತಾ ಇದ್ದೀರಾ. ನೋಬಡಿ ಈಸ್ ಡೂಯಿಂಗ್ ಎನಿಥಿಂಗ್ ಲೆಸ್, ದೇ ನೀಡ್ ಎ ರೀಸನ್ ಟು ಸೆಲೆಬ್ರೇಟ್. ಒಂದು ರೋಸ್ ಡೇ ಆದರೂ ಕೂಡ ಒಂದು ಕಪಲ್ಸು ರೋಸ್ ಡೇ ಅಂತ ಹೋಗಿ ತೊಗೊಂಡು ಕೊಡ್ತಾರೆ, ಬಿಕಾಸ್ ಇಟ್ಸ್ ಎ ರೋಸ್ ಡೇ. ಹೌ ಡು ಯು ನೋ ಇಟ್ಸ್ ಎ ರೋಸ್ ಡೇ? ದಿಸ್ ವಾಟ್ಸ್ಆಪ್ಸ್, ದಿಸ್ ಸೋಷಿಯಲ್ ಮೀಡಿಯಾ ಈಸ್ ಕ್ರಿಯೇಟಿಂಗ್ ಎ ಹೈಪ್ ಅಲ್ವಾ? ಅದಕ್ಕೆ ಇವಾಗ ನ್ಯೂ ಇಯರ್ ದಿವಸ ವೈ ಡು ವಿ ಗೋ, ವಿ ಫೀಲ್ ಲೈಕ್ ಅಯ್ಯೋ ನಾವೇನು ಮಾಡಲೇ ಇಲ್ವಾ ಅನ್ನೋದು ಒಂದು ಪಿಂಚ್ ನಮ್ಗಿರಬಾರ್ದು. ನಾವು ಫ್ಯಾಮಿಲಿ ಜೊತೆ ಒಂದು ಕೇಕ್ ಕಟಿಂಗ್ ಮನೇಲೇ ಮಾಡ್ಕೊತೀನಿ, 12 o'clock ಆವತ್ತೇ ಯಾಕೆ ಎದೊಳ್ತೀವಿ ನಾವು? ಇಟ್ಸ್ ಲೈಕ್ ಅಯ್ಯೋ ನಾವು ಮಿಸ್ ಮಾಡ್ತಾ ಇದೀವಿ ಸಮಥಿಂಗ್ ಅಂತ. ಒಂದು ಕೇಕ್ನ ತೊಗೊಂಡು ಬಂದು ನಾವು ಕಟ್ ಮಾಡ್ಕೊಂಡ್ರೆ ಅದೊಂದು ಹ್ಯಾಪಿನೆಸ್ ನಮಗೆ. ಈವನ್ ವಿ ಆಲ್ಸೋ ಸೆಲೆಬ್ರೇಟೆಡ್ ಸಮಥಿಂಗ್ ಅಂತ. ಏನೋ ಒಂದು ನೆಪ ಮ್ಯಾಮ್ ಅದು. ಬಟ್ ಮಹಾರೇ ಹೆಂಗೆ ಅಂತಂದರೆ, ಈಗ ಎಳ್ಳು ಬೆಲ್ಲ ಹಂಚೋದು, ಮನೆ ಕರೆದು ಹೋಳಿಗೆ ಊಟ ಮಾಡೋದು, ಇದು ನಮಗೆ ಹೆಚ್ಚು ಅಟ್ರಾಕ್ಟಿವ್ ಅನ್ನಿಸ್ತಾ ಇಲ್ಲ. MG ರೋಡಲ್ಲಿ ಎಲ್ಲರೂ ಗುಂಪಾಗಿ ಕಟ್ಕೊಳ್ಳೋದು, ಅಲ್ಲಿ ಸೆಲೆಬ್ರೇಟ್ ಮಾಡೋದು, ಇದು ಹೆಚ್ಚು ಅಟ್ರಾಕ್ಟಿವ್ ಆಗಿ ಕಾಣ್ತಿದೆ ಅನ್ನೋ ವಾದ ಇದೆ. ಅಂದರೆ ನಮ್ಮ ಸಂಸ್ಕೃತಿಯ ಸೆಲೆಬ್ರೇಷನ್ ಏನಿದೆ ಅದಕ್ಕಿಂತ ಆಚೆಯಿಂದ ಎಲ್ಲೋ ಬಂದ ಸೆಲೆಬ್ರೇಷನ್ನೇ ಇದು ಕರೆಕ್ಟು, ಇದು ಮಜಾ ಅಂತ ಅನ್ಸಕ್ಕೆ ಶುರುವಾಗಿದೆ. ಇವಾಗ ಬೆಸ್ಟ್ ಎಕ್ಸಾಂಪಲ್, ಯಾಕೆ MG ರೋಡಿಗೆ ಹೋಗಬೇಕು, ಸೈಲೆಂಟ್ ಆಗಿ ಕೂಲ್ ಆಗಿ ಪಾರ್ಟಿ ಮಾಡ್ಬೋದು ಅಂತ. ಒಬ್ಬೊಬ್ರಿಗೆ ಒಂದೊಂಥರ ಇಷ್ಟ. ಒಬ್ಬರಿಗೆ ಡ್ಯಾನ್ಸ್ ಅಂದರೆ ಇಷ್ಟ, ಒಬ್ರಿಗೆ ಸಿಂಗಿಂಗ್ ಅಂದರೆ ಇಷ್ಟ, ಒಬ್ರಿಗೆ ಹೊರಗಡೆ ಹೋಗೋದು ಅಂದ್ರೆ ಇಷ್ಟ, ಕೆಲವೊಬ್ಬರಿಗೆ ಮನೇಲಿ ಇರೋದು ಅಂದ್ರೆ ತುಂಬಾ ಇಷ್ಟ. ಬಟ್ ಅವ್ರವ್ರ ಇಷ್ಟ ಅದು, ಅದಕ್ಕೆ ನಾವು ಅಡ್ಡಿ ತರ ಬರಕ್ಕಾಗಲ್ಲ. ಬಿಕಾಸ್ ಇವಾಗ ನನಗೆ ಸಾರಿ ಅಂದ್ರೆ ಇಷ್ಟ, ಆಮೇಲೆ ಈ ಕಾಸ್ಟ್ಯೂಮ್ ಅಂದ್ರೂ ಇಷ್ಟ, ಎಲ್ಲ ಕಾಸ್ಟ್ಯೂಮ್ ಇಷ್ಟಪಡ್ತೀನಿ. ಹಾಗಂತ ಕೆಲವೊಬ್ರಿಗೆ ಆಗಲ್ಲ. ಜೀನ್ಸು ಟಿ ಶರ್ಟ್ ಹಾಕೊಂಡ್ರೆ ಅವ್ರಿಗೆ ಕಂಫರ್ಟಬಲ್, ಅಥವಾ ಬೇರೆ ತರ ಶಾರ್ಟ್ಸ್ ಹಾಕೊಂಡ್ರೆ ಕಂಫರ್ಟಬಲ್. ಅದು ಅವ್ರವ್ರ ಕಂಫರ್ಟಬಲ್. ಅದು ಅಲ್ಲೇನಾದ್ರೂ ನಾನ್ಸೆನ್ಸ್ ಆದ್ರೆ ಅಲ್ಲಿ ಯಾರು ಕಮ್ ಬ್ಯಾಕ್ ಟು ಯುಗಾದಿನ ಹೊಸ ವರ್ಷನ ಅಂತ ಹೇಳಿ. ಪ್ರಥಮ ಅವರೇ, ನನ್ನಿಷ್ಟ ನನಗಿಷ್ಟ ಅನ್ನೋದನ್ನ ಬಿಟ್ಕೊಂಡೇ ಹೋಗಿದ್ದಿದ್ರೆ ಹಿಂದಿನಿಂದಲೂ ಕೂಡ ಇವತ್ತು ಯುಗಾದಿ ಅನ್ನೋದೊಂದು ಸೆಲೆಬ್ರೇಷನ್ ಇದೆ ಅನ್ನೋದು ಮರ್ತು ಹೋಗೋ ಪರಿಸ್ಥಿತಿ ಬರ್ತಿತ್ತೇನೋ. ನಿನಗೆ ಇಷ್ಟನೋ ಕಷ್ಟನೋ ಮನೇಲಿ ಬೆಳಗ್ಗೆ ಹೇಳ್ಬೇಕು, ಯುಗಾದಿ ದಿನ ದೇವ್ರ ಪೂಜೆ ಮಾಡಬೇಕು ಅಂತ ಹೇಳಿ ಬಲವಂತಕ್ಕಾದ್ರೂ ಮಾಡಿಸ್ತಿರೋದಕ್ಕೆ ಇವತ್ತುವರೆಗೂ ಉಳಿದಿದೆ. ಈ ನನಗಿಷ್ಟ ಅನ್ನೋದೇನೆ ನಮ್ಮ ಮೂಲ ಸಂಸ್ಕೃತಿ ಸ್ವಲ್ಪ ಬ್ಯಾಕ್ ಡೋರ್ಗೆ ಹೋಗ್ತಾ ಇರೋದು ಕಾರಣ ಆಗ್ತಿದ್ಯಾ ಅಂತ. ಓಕೆ, ನಮ್ಮ ಸಂಸ್ಕೃತಿ ಅಂದಾಗ ಒಂದು ಸಣ್ಣ ಮಾತು ಹೇಳ್ತೀನಿ. ಈಗ ಇಸ್ಲಾಂ ಯಾವಾಗ ಬಂತು? 7ನೇ ಶತಮಾನದಿಂದ ಅಂತ ಅನ್ಕೋಬೋದಾ? ಓಕೆ, ಫಾರ್ ಎಕ್ಸಾಂಪಲ್ ಕ್ರಿಶ್ಚಿಯಾನಿಟಿ ಬಂದು ಒಂದು 10ನೇ ಶತಮಾನದಿಂದ ಅಂತ ಅನ್ಕೋಬೋದು, ಅಂದರೆ ನಮಗೆ ತಲುಪಿರುವಂಥದ್ದು. ಬಟ್ 2000 ವರ್ಷದ ಇತಿಹಾಸ ನಮ್ಮ ಸಂಸ್ಕೃತಿಗಿದೆ ಅಲ್ವಾ?
ನಮಗೆ ಗೊತ್ತಿರೋಂಗೆ ಅದಕ್ಕಿಂತನೂ ಇನ್ನೂ ಇದೆ, ಬಟ್ ಅಧಿಕೃತವಾಗಿರುವಂಥದ್ದು 2000 ವರ್ಷದ. ಸೊ ಎಲ್ಲದಕ್ಕಿಂತ ಪುರಾತನವಾದ ಸಂಸ್ಕೃತಿ ನಮ್ಮದು ಅಂತ ಹೇಳಿದಾಗ ನಾನು ಬೇರೆ ಸಂಸ್ಕೃತಿ ಆಚರಣೆ ವಿರೋಧಿಸ್ತಾನೆ ಇಲ್ಲ. ನನಗೀಗಲೂ ನನ್ನ ಸಿನಿಮಾ ಪ್ರೊಡಕ್ಷನ್ ನೋಡ್ಕೊಳ್ಳೋಂಥ ಒಬ್ಬ ಮುಸ್ಲಿಂ ಹುಡುಗ ಇದ್ದಾರೆ, ನಾನು ಆತನ ಧರ್ಮದ ಆಚರಣೆಗಳನ್ನೆಲ್ಲವನ್ನೂ ಗೌರವಿಸ್ತೀನಿ, ಆತನ ಆಚರಣೆಗಳೆಲ್ಲವೂ. ನಾನು ಹೇಳೋದೇನೆಂದರೆ, ಯಾರಾದರೂ ಹೊಸ ವರ್ಷಕ್ಕೆ ವಿಶ್ ಮಾಡಿದ್ರೆ ನಂಗೆ ಅದು ಕ್ಯಾಲೆಂಡರ್ ಚೇಂಜ್ ಆಗುತ್ತೆ, ನಿಮಗೂ ಸಂತೋಷ, ನಿಮಗೂ ಶುಭಾಶಯಗಳು ಅಂತೀನಿ. ಬಟ್ ಯುಗಾದಿ ನನಗೆ ಬಹಳ ಶ್ರೇಷ್ಠವಾದ ಹಬ್ಬ, ಯಾಕೆಂದರೆ ಅದನ್ನ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡೋ. ಬೇವು ಬೆಲ್ಲ ಅಂದರೆ ಒಂದು ವರ್ಷ ಪೂರ್ತದಲ್ಲಿ ಅದರಲ್ಲೂ ತಿನ್ಬೇಕಾದ್ರೆ ಹೇಳ್ತೀವಿ, ಬೆಲ್ಲ ಯಾವಾಗಲೂ ಇರಲಿ, ಒಂದು ಚೂರು ಬೇವು, ಯಾಕೆಂದರೆ ಒಂದು ವರ್ಷದಲ್ಲಿ ಬಂದೇ ಬರುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ಬಂದೇ ಬರುತ್ತೆ. ಸೊ ಬರುವಂಥದ್ದು ಒಂದಷ್ಟಿರಲಿ, ಬೆಲ್ಲ ನಿಮ್ಮ ಜೀವನದಲ್ಲಿ ಕಂಪ್ಲೀಟ್ ಆಗಿರಲಿ ಅಂತ. ಇದು ನಾವು ಜನವರಿ 1ನೇ ತಾರೀಕು ನಾವು ಮಾಡಲ್ಲ. ಯಾಕೆಂದರೆ ಇದು ಆಚರಣೆ, ನಮ್ಮ ಆಚರಣೆ ಪ್ರತಿ ಆಚರಣೆಯಲ್ಲೂ ಆ ಒಂದು ಹಿರಿಯರು ಅದನ್ನು ಬರೆದು ಇಟ್ಬಿಟ್ಟಿದ್ದಾರೆ, ಮಾಡಿಟ್ಬಿಟ್ಟಿದ್ದಾರೆ. ಒಂದು 2000 ವರ್ಷದಿಂದನೇ ಮಾಡಿಟ್ಬಿಟ್ಟಿದ್ದಾರೆ. ನಿನ್ನ ಜೀವನದಲ್ಲಿ ಬೇವು ಬೆಲ್ಲ ತಿಂದು ಹಿಂಗೆ ಮಾಡಬೇಕು, ಎಳ್ಳು ಬೆಲ್ಲ ಅಂದರೆ ಸಂಕ್ರಾಂತಿಗೆ ಇದೇ ಮಾಡಬೇಕು, ಗೋಗಳಿಗೆ ಅಂದರೆ ಬರೀ ಪ್ರಾಣಿಗಳು. ಅದು ಆಚರಣೆ ಯಾಕೆ ಮುಖ್ಯ ಅನ್ನೋಕ್ಕೆ, ಗೋಮಾತೆನ ನಾವು ಅದನ್ನು ಕಿಚ್ಚಾಯಿಸೋದಿರ್ಬೋದು, ಒಂದು ಹಬ್ಬದ ಥರ ಸಂಭ್ರಮಿಸ್ತೀವಿ. ಇದು ಯಾವುದು ಬೇರೆ ಎಲ್ಲೂ ಆಚರಣೆಲಿಲ್ಲ, ನಮ್ಮದ್ರಲ್ಲಿದೆ ಅಂದಾಗ ನಾವು ಅದನ್ನು ಈಗಲೂ ನಮ್ಮ ತೋಟದಲ್ಲಿ ಈಗಲೂ ಕುರಿಗಳಿದೆ, ಹಸುಗಳಿದೆ, ನಾವು ಅದನ್ನು ಪೂಜೆ ಮಾಡಿ ನಾವು ಶುರು ಮಾಡೋದು. ನಮಗೆ ಅಂದರೆ ಇದೆಲ್ಲ ನಮ್ಮ ಆಚರಣೆ, ನಮ್ಮ ಸಂಸ್ಕೃತಿ ಹೇಳ್ಕೊಟ್ಟಿದೆ. ನಂಗೆ ಇಷ್ಟು ನನ್ನ ಸಂಸ್ಕೃತಿ ಕೊಟ್ಟಿರ್ಬೇಕಾದ್ರೆ ನಂಗೆ ಬೇರೆ ಯಾವುದೋ ಒಂದು ಆಚರಣೆ ನನ್ನ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅಂದರೆ ನೋ. ನಾವು ಆಚರಣೆ ಅನ್ನೋದನ್ನು ವಿಚಾರಿತವಾಗಿ ಸೀಮಿತವಾಗಿ ಇಟ್ಕೊಂಡ್ರೆ ಎಲ್ಲೂ ತೊಂದರೆ ಆಗಲ್ಲ. ಯಾವುದೇ ವಿಷಯ ಎಲ್ಲೇ ಮೀರಿದ್ರೆ ತೊಂದರೆನೇ. ಒಂದು ಐ ಆಮ್ ವೆರಿ ಮಚ್, ನಾನು ಕನ್ನಡದವಳೆ, ಕನ್ನಡಿಗಾನೇ, ಬಹಳ ಪ್ರೀತಿ ಇದೆ. ಯುಗಾದಿ ನಾವೆಲ್ಲರೂ ಮಾಡ್ತೀವಿ. ನೀವು ಎಷ್ಟೇ ದೇವಸ್ಥಾನಕ್ಕೆ ಹೋದ್ರೂ ಆ ಏರಿಯಾಲಿ ಬೇರೆ 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 ದೇವಸ್ಥಾನಗಳಿರ್ತವೆ, ಆಯಿತಾ? ನಮ್ಮ ಹಬ್ಬನ ಕಡೆಗಣಿಸಿ ನೀವೇನಾದರೂ ನ್ಯೂ ಇಯರ್ಸ್ ಆಚರಣೆ ಮಾಡ್ತಾ ಇದ್ರೆ ತಗೊಳ್ರಿ, ಈಗಲೇ ಕೊಡ್ರಿ ನನ್ನ ಕೈಗೆ ಬ್ಯಾಟು, ಇಟ್ಟಾಡಿಸ್ಕೊಂಡು ಬಾರಿಸ್ತೀನಿ. ಅದಲ್ಲ, ನ್ಯೂ ಇಯರ್ಸ್ ಅನ್ನೋದು ಇಟ್ ಈಸ್ ನಾಟ್ ಕನೆಕ್ಟೆಡ್ ಟು ದ ಕಲ್ಚರ್. ಅರ್ಥ ಮಾಡ್ಕೊಂಬಿಡಿ, ನಾನು ಕಲ್ಚರ್ ವಿರೋಧಿ ಅಲ್ಲ. ನಾನು ನಿಮಗೆ ಹೇಳ್ತಾ ಇರೋದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡ್ರೆ, ನ್ಯೂ ಇಯರ್ಸ್ ಅನ್ನೋದು ಯಾವ ಜಾತಿಗೂ ಸೀಮಿತ ಅಲ್ಲ. ಇಟ್ ಈಸ್ ಅನ್ ಇಂಗ್ಲಿಷ್ ಕ್ಯಾಲೆಂಡರ್ ಅಷ್ಟೇ, ಆಯಿತಾ? ಅದು ಕ್ರಿಶ್ಚಿಯಾನಿಟಿಗೆ, ಮೌಸಿಗೆ, ಹಿಂದೂಗೆ ಅಲ್ಲ. ಅದು ಒಂದು ಡೇಟ್ ವೈಸು. ನಾವು ಕಾಸ್ಮೋಪಾಲಿಟನ್ ಸಿಟಿ ಆಗಿರೋದ್ರಿಂದ ನಾವು ಬಹಳಷ್ಟು ಕಲ್ಚರಲ್ ಡಿಫ್ರೆನ್ಸಸ್ಗಳು ನೀವು ಕಾಸ್ಮೋಪಾಲಿಟನ್ ಸಿಟಿ ಅಂದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು ಬ್ಯಾಂಗ್ಳೂರ್ ಪ್ರಾಬ್ಲಮ್ಮು, ಇಡೀ ಕರ್ನಾಟಕದ ಪ್ರಾಬ್ಲಮ್ ಅಲ್ಲ. ಕರ್ನಾಟಕದಲ್ಲಿ ನೀವು ಉತ್ತರ ಕರ್ನಾಟಕಕ್ಕೆ ಹೋಗ್ಬಿಟ್ಟು ನಾನು ಇವತ್ತು ಯುಗಾದಿ ದಿವಸ ನಾ ಬರೋಕ್ಕಿಲ್ಲ ಅನ್ರಿ, ಅವ್ವ ಇತ್ಲಲ್ಲೆಲ್ಲ ಅಂಡ ಮೇಲೆ ಬರಂಗು ಅಟ್ಟಾಡಿಸ್ಕೊಂಡು ಬಾರಿಸ್ತಾಳೆ. ಸೊ ನಾವು ಏನು ಮಾತಾಡ್ತಾ ಇದ್ದೀವಿ ಭಾಳ ಜವಾಬ್ದಾರಿಯಿಂದ ನಾನು ಹೇಳ್ತಾ ಇರೋದು. ನೀವು ನಾನು ಅನ್ನೋದಲ್ಲ, ನಮ್ಮ ಸಂಸ್ಕೃತಿ ಏನು ಗೊತ್ತಾ, ಎಲ್ಲೇ ಇದ್ರೂ ಜವಾಬ್ದಾರಿಯಿಂದ ಬದುಕೋದು. ಜೆನ್ಸಿನೇ ಆಗ್ಬೋದು, ಸೀನಿಯರ್ಗಳೇ ಆಗ್ಬೋದು. ಅವ್ರು ನಿಮ್ಮ ಮಕ್ಕಳನ್ನ ಹಾಳಾಗೋಗಿ ಅಂತ ಯಾರೂ ಹೇಳಿಲ್ಲ. ನಮ್ಮ ಮಕ್ಕಳು ನಾವು ಹೆಂಗಂದ್ರೆ ಹಂಗೆ ಹಾಳಾಗೋಗ್ತೀವಿ, ನಾವು ಸುಮ್ಮನೆ ಬಿಟ್ಬಿಡ್ಬೇಕು ಅಂತಲೂ ಹೇಳಿಲ್ಲ. ಈ ವರ್ಷ ಮುಗೀತು, ಮುಂದಿನ ವರ್ಷದಿಂದ ನಾನು ಇದನ್ನು ಮಾಡ್ತೀನಿ ಅಂತ ಏನು ನೀವು ಯುಗಾದಿಲಿ ನೀವು ಆ ಥರ ರೆಸೊಲ್ಯೂಷನ್ಸ್ಗಳು ತೊಗೊಳ್ಳಲ್ಲ. ಯಾಕೆಂದರೆ ರೆಸೊಲ್ಯೂಷನ್ಗಳು ನಮ್ಮ ಕಲ್ಚರ್ ಅಲ್ಲ. ನಮ್ಮ ಕಲ್ಚರ್ ಏನು ಗೊತ್ತಾ, ನಾನು ಪ್ರತಿದಿನ ನೆಟ್ಟಿಗಿರ್ತೀನಿ ಅನ್ನೋದು ನಮ್ಮ ಕಲ್ಚರು. ಕರೆಕ್ಟ್. ಪ್ರತಿದಿನ ನಾನು ಸರಿಗಿರ್ತೀನಿ ಅನ್ನೋದು ನಮ್ಮ ಕಲ್ಚರು. ನಮ್ಮ ಕಲ್ಚರಲ್ಲಿ ಯಾವನು ನೀನು ಭಾನುವಾರ ಹಾಳಾಗೋಗು, ಶುಕ್ರವಾರ ನೆಟ್ಟಿಗಿರು ಅಂತ ಹೇಳ್ಕೊಟ್ಟಿಲ್ಲಮ್ಮ. ನಮಗೆ ದಿನ ಸರಿಗೆ ಇರು ಅಂತಾನೆ ಹೇಳ್ಕೊಟ್ಟಿರೋದು. ನ್ಯೂ ಇಯರ್ ಆ್ಯಂಡ್ ಯುಗಾದಿ ಅನ್ನೋದು ನಮ್ಮ ಹುಟ್ಟಲ್ಲೇ ಬಂದಿದೆ, ನಮ್ಮ ಸಂಸ್ಕೃತಿಯಲ್ಲೇ ಬಂದಿದೆ. ನಾವು ಈ ದೇಶದಲ್ಲಿ ಹುಟ್ಟಿರೋರು, ಈ ನಾಡಿನಲ್ಲಿ ಹುಟ್ಟಿರೋರು, ಅದು ನಮ್ಮ ಸಂಸ್ಕೃತಿಯಲ್ಲೇ ಬಂದಿದೆ. ಅದು ಯಾವತ್ತೂ ನಾವು ಅಳ್ಸೋಕ್ಕಾಗಲ್ಲ, ಮರೆಯೋಕ್ಕಾಗಲ್ಲ. ಆ್ಯಂಡ್ ನ್ಯೂ ಇಯರ್ ಅನ್ನೋದು ನಾವು ಅಳವಡಿಸ್ಕೋತಾ ಇದ್ದೀವಿ ಬಿಟ್ಟರೆ ಅದನ್ನು ಯುಗಾದಿ ಅನ್ನೋದು ಮತ್ತು ನ್ಯೂ ಇಯರ್ನ ಎರಡು ಒಂದು ಮಾಡೋಕ್ಕೆ ಹೋಗಬಾರ್ದು. ಸೊ ಅದು ಸಪ್ರೇಟು, ಯುಗಾದಿ ಒಂದು ಸಪ್ರೇಟು. ಸೊ ನಾವು ನ್ಯೂ ಇಯರ್ನ ನಮ್ಮ ಆಚರಣೆಗೆ, ನಮ್ಮ ಕಾಲ ತಕ್ಕನಾಗೆ ನಾವು ಆಚರಣೆ ಮಾಡ್ಕೋತೀವಿ, ಬದಲಾವಣೆ ಮಾಡ್ಕೋತೀವಿ. ಆದರೆ ಯುಗಾದಿ ಅನ್ನೋದು ನಾವು ನಮ್ಮ ಮನೆಯವ್ರ ಜೊತೆ, ಫ್ರೆಂಡ್ಸ್ ಜೊತೆನೂ ಆಚರಿಸ್ಬೋದು, ಎಲ್ಲರ ಜೊತೆನೂ ಆಚರಿಸ್ಬೋದು. ನ್ಯೂ ಇಯರು ಕೂಡ ಅಪ್ಪ ಅಮ್ಮನ ಜೊತೆನೂ ಹೋಗಿ ಆಚರಿಸಿ, ಅದನ್ನು ಯಾರು ವಿರೋಧ ಮಾಡಲ್ಲ. ಫ್ರೆಂಡ್ಸ್ ಜೊತೆನೂ ಆಚರಿಸಿ, ಅಪ್ಪ ಅಮ್ಮ ಫ್ರೆಂಡ್ಸ್ ಎಲ್ಲರನ್ನೂ ಕರ್ಕೊಂಡು ಹೋಗಿ. ಆದರೆ ಯಾವುದೇ ಕಾರಣಕ್ಕೂ ಮಕ್ಕಳಿಂದ ಅಪ್ಪ ಅಮ್ಮಂಗೆ ಕೆಟ್ಟ ಹೆಸರು ಬರೋದು, ಅಪ್ಪ ಅಮ್ಮೆಯಿಂದ ಮಕ್ಳಿಗೆ ಕೆಟ್ಟ ಹೆಸರು ಬರೋದು ಯಾರಿಗೂ ಇಷ್ಟಪಡಲ್ಲ, ಯಾರಿಗೂ ಏನೂ ಆಗಲ್ಲ. ಸೊ ನಾವು ಜೆನ್ಸಿ ಆಗಿರೋದ್ರಿಂದ ನಾವು ಉದಾಹರಣೆ ಆಗಿರಬೇಕು ಹೊರತು ನಮ್ಮಿಂದ ಅಪ್ಪ ಅಮ್ಮಂಗೂ ಹೊರೆ ಆಗಬಾರ್ದು, ಅಪ್ಪ ಅಮ್ಮಂಗೂ ನಾವು ಹೊರೆ ಆಗಬಾರ್ದು. ಅದೊಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಪ್ರೌಡ್ ಆಫ್ ಯು ಜೆನ್ಸಿ, ಪ್ರೌಡ್ ಆಫ್ ಯು. ಸೆಲೆಬ್ರೇಷನ್ಸ್ ಅಂದರೆ ಹೇಗೆ ಅಂತ ಅಂದರೆ, ನಮ್ಮನ್ನು ನಾವು ಕಂಪೇರ್ ಮಾಡಬೇಕು. ಎಷ್ಟೇ ನ್ಯೂ ಇಯರ್ ಬರಲಿ, ಎಷ್ಟೇ ಯುಗಾದಿ ಬರಲಿ, ಲಾಸ್ಟ್ ಇಯರ್ ಯುಗಾದಿಗೂ ಈ ಇಯರ್ ನ್ಯೂ ಇಯರ್ಗೂ ನೆಕ್ಸ್ಟ್ ಇಯರ್ ನ್ಯೂ ಇಯರ್ಗೂ ನಮ್ಮಲ್ಲಿ ಏನು ಚೇಂಜ್ ಆಗಿದೆ. ನಾವು ನಮ್ಮ ಏನು ಕೆಟ್ಟ ಹ್ಯಾಬಿಟ್ಸ್ ಇದೆಯೋ ಅದನ್ನು ಬಿಟ್ಟು ಒಳ್ಳೆ ಹ್ಯಾಬಿಟ್ಸನ್ನು ನಾವು ಇನ್ವಾಲ್ವ್ ಮಾಡ್ಕೊಂಡಿದ್ವ, ಇನ್ಕಲ್ಕೇಟ್ ಮಾಡ್ಕೊಂಡಿದ್ದೀವ ಅನ್ನೋದು ತಿಳ್ಕೊಂಡು ಅಂತ ಅಂದರೆ
ಒಂದು ವ್ಯಾಲ್ಯೂಸ್ ಕಲಿತೀವಿ ನಾವು. ಆ ವ್ಯಾಲ್ಯೂಸಿಂದನೇ ನಮಗೆ ಒಂದು ಹೊಸ ವರ್ಷ ಅಂತ ಗೊತ್ತಾಗೋದು. ಸೊ ವಿ ಹ್ಯಾವ್ ಟು ಸೆಲೆಬ್ರೇಟ್ ಎವ್ರಿ ಡೇ, ಲಿವ್ ಎವ್ರಿ ಮೂಮೆಂಟ್ ಅನ್ನೋ ಕಾನ್ಸೆಪ್ಟನ್ನ ನಾವು ತಲೆಯಲ್ಲಿ ಇಟ್ಕೊಂಡು ಅಂತಂದರೆ ಎವ್ರಿ ಇಯರ್ ವಿಲ್ ಬಿ ಅ ನ್ಯೂ ಇಯರ್, ಎವ್ರಿ ಡೇ ವಿಲ್ ಬಿ ಅ ಯುಗಾದಿ ಅಂತ ಹೇಳೋಕ್ಕೆ. ನೀವು ಅಂದರೆ ನಾನು ಸರ್ಕಾರಕ್ಕೆ ಕೇಳಬೇಕು ಅಂತಿದ್ದೀನಿ, ನೀವು ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿ ದಿನ ವ್ಯಸನ ಮುಕ್ತ ಭಾರತ್ ಅಥವಾ ಮದ್ಯ ಮಾರಾಟ ನಿಷೇಧ ಮಾಡಿದ್ದೀರಾ. ಹಂಗೇನೆ 31ನೇ ತಾರೀಕು ಡಿಸೆಂಬರ್ ಕೂಡ ವ್ಯಸ ಮುಕ್ತ ಮಾಡಿದ್ರೆ ಏನಾಗುತ್ತೆ? ಅಬಕಾರಿ ಇಲಾಖೆಗೆ ಲಾಭ ಕಡಿಮೆ ಆಗುತ್ತೆ, ಆದ್ರಿಂದ ಅವ್ರು ಮಾಡಲ್ಲ ಅಷ್ಟೇ. ಇಲ್ಲ ಇಲ್ಲ ಸರ್, ಅಷ್ಟು ದೊಡ್ಡ ಯೋಚನೆ ಬೇಡ. ಈಗ ಇರೋ ದುಡ್ಡಲ್ಲೇನೆ ಗುಂಡಿ ಮುಚ್ಚಕ್ಕಾಗ್ತಿಲ್ಲ. ಇನ್ನು 31ನೇ ತಾರೀಕು ಮಧ್ಯ ಆಗ್ಬಿಟ್ರೆ ಗುಂಡಿಗಳೇ ಇರುತ್ತೆ, ರಸ್ತೆ ಇರಲ್ಲ. ಬಟ್ ಇವ್ರು ಹೇಳಿದ್ರಲ್ಲಿ ತುಂಬಾ ವ್ಯಾಲಿಡ್ ಪಾಯಿಂಟ್ ಅಂದ್ರೆ ಪೋಷಕರ ಜವಾಬ್ದಾರಿ. ಈಗ ಮಕ್ಕಳನ್ನ ಕಂಡೆಮ್ ಮಾಡೋದು ಮಾತ್ರನಾ? ನೀವು ಹೇಳ್ಕೊಟ್ಟಿದ್ದನ್ನು ನಾವು ಕಲಿತಿದ್ದೀವಿ, ನೀವೇ ಹಬ್ಬಗಳ ಮೌಲ್ಯ ಹೇಳ್ತಿಲ್ಲ. ನೀವೇನೇ ಬೆಳಗ್ಗೆ 10 ಗಂಟೆ ಆದರೂ ರಜಾ ಸಿಕ್ಕಿದ್ಯಪ್ಪ ಅಂತ ಮಲಗಿರ್ತೀರಿ. ಅಂಥದ್ರಲ್ಲಿ ನಾವು ಬೆಳಗ್ಗೆ ಎದ್ಬಿಟ್ಟು ಹಬ್ಬ ಮಾಡಲಿ ಅಂತ ಹೇಳಿ ಎಕ್ಸ್ಪೆಕ್ಟ್. ಅಂದರೆ ಪೋಷಕರ ಜವಾಬ್ದಾರಿಯನ್ನು ಅವ್ರು ಸರಿಯಾಗಿ ನಿರ್ವಹಿಸಿದ್ರೆ ಜನ್ ಝೀನೂ ದಾರಿ ತಪ್ಪಲ್ಲ, ಜನ್ ಆಲ್ಫಾನೂ ದಾರಿ ತಪ್ಪಲ್ಲ ಅಂತ ಹೇಳಿ. ಈಗಿನ ಇದರಲ್ಲಿ ಎಲ್ಲ ಪೋಷಕರು ಹೇಳ್ದಂಗೆ ಕೇಳ್ತಾ ಇದ್ದೀರಾ ನೀವು. ಅಮ್ಮ ದಯವಿಟ್ಟು ಯಾವುದನ್ನು ಇಂಡಿವಿಜುವಲ್ ಆಗಿ ತಗೋಬೇಡಿ. ಆಕೆ ಅದನ್ನೇ ಅಷ್ಟೊಂದು ರಿಕ್ವೆಸ್ಟ್ ಮಾಡ್ತಾ ಇರೋದು. ಎಲ್ಲ ಪೋಷಕರು ಸರಿಯಾಗಿರೋದನ್ನೇ ಹೇಳ್ಕೊಡ್ತಾರೆ ಅನ್ನೋದನ್ನ ನಾನು ನಂಬಲ್ಲ. ಚಪ್ಪಾಳೆ ಜೋರಾಗಿ ಬರ್ತಾ ಇದೆ ಈ ಕಡೆಯಿಂದ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ಯಾವುದೇ ಒಂದನ್ನ ಜನರಲೈಸ್ ಮಾಡಬೇಡಿ. ನಮ್ಮ ಹಿಂದಿನ ಡಿಬೇಟ್ನಲ್ಲಿ ರಾಘವೇಶ್ವರ ಭಾರತಿ ಶ್ರೀಗಳು ಬಂದಿದ್ರು. ಅಮ್ಮನ ಕೈಲಿ ಒಂದು ಗ್ಲಾಸು, ಅಪ್ಪನ ಕೈಲಿ ಒಂದು ಗ್ಲಾಸು, ಮಗ ಮಾತ್ರ ಗ್ಲಾಸ್ ಮುಟ್ಬೇಡ. ಅಮ್ಮನೂ ಮೊಬೈಲು, ಅಪ್ಪನೂ ಮೊಬೈಲು, ಮಗ ಮೊಬೈಲ್ ಮುಟ್ಬೇಡ. ಅಂದ್ರೆ ನೀವು ಏನು ಕಲಿಸ್ಕೊಡ್ತಿದ್ದೀರಿ ಮತ್ತು ಮಕ್ಕಳಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ? ಅಲ್ಲಿಗೆ ಬಂದು ನಿಲ್ಲತ್ತೆ ಮಾತು. ಅದೇ ಮನೆನೇ ಮಂತ್ರಾಲಯ ಅಂತ ಹೇಳ್ತಾರೆ. ಬಟ್ ಏನು ಅಂದರೆ ಕೆಲವೊಬ್ಬರು ಮನೆಗಳಲ್ಲಿ ಆ ಥರ ಪರಿಸ್ಥಿತಿ ಇರುತ್ತೆ, ಅದನ್ನು ನಾವು ಅಪೋಸಿಟ್ ಮಾಡೋಕ್ಕೂ ಆಗಲ್ಲ. ಬಿಕಾಸ್ ಅಪ್ಪ ಅಮ್ಮನೂ ಬ್ಯುಸಿ ಇರ್ತಾರೆ ಆ್ಯಂಡ್ ಮಕ್ಕಳು ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಇವಾಗ ನಾನೇ ಉದಾಹರಣೆಗೆ ಅಂದ್ಕೊಂಡ್ರೆ, ನಮ್ಮ ಅಪ್ಪ ಅಮ್ಮ ಇರೋದು ಊರಲ್ಲಿ, ನಾನು ಇರೋದು ಇಲ್ಲಿ. ಒನ್ ಇಯರಲ್ಲಿ ಅಂದರೆ ಹಬ್ಬ ಸೆಲೆಬ್ರೇಷನ್ ಮಾಡಬೇಕು, ಅಪ್ಪ ಅಮ್ಮನ ಜೊತೆಗೆ ಹೋಗಬೇಕು ಅಂತ ಹೇಳಿದ್ರೂ ಆಗಲ್ಲ. ಸೊ ಅವ್ರಿಗೆ ಇಲ್ಲಿ ಬರೋಕ್ಕಾಗಲ್ಲ. ಸೊ ಹಾಗಂತ ಹೇಳ್ಕೊಂಡು ಇದು ಅಪ್ಪ ಅಮ್ಮ ಕಲಿಸಿದ್ದು ಅಂತಲೂ ಹೇಳೋಕ್ಕಾಗಲ್ಲ. ಬಿಕಾಸ್ ಏನು ನಮ್ಮ ಹೊಟ್ಟೆಪಾಡು ನಾವು ನೋಡ್ಕೋಬೇಕಾಗತ್ತೆ, ಅವರನ್ನು ಸಾಕಬೇಕಾಗತ್ತೆ, ಅವ್ರ ಜೊತೆ ಬೆರಿಬೇಕಾಗತ್ತೆ. ಸೊ ನಮ್ಮ ಅಪ್ಪ ಅಮ್ಮ ಹಂಗೆ ಹೇಳ್ಕೊಟ್ಟಿದ್ದಾರೆ ಅಂತ ಅಪ್ಪ ಅಮ್ಮನ ಮೇಲೂ ದೂರಕ್ಕಾಗಲ್ಲ. ಆ್ಯಂಡ್ ಕೆಲವೊಂದು ಪೇರೆಂಟ್ಸ್ಗಳು ಅಂದರೆ ಜೊತೆಗಿದ್ದೂ ಕೂಡ ಎಲ್ಲ ಏನು ಸೌಲಭ್ಯಗಳಿದ್ದೂ ಕೂಡ ಅವರು ಬೇರೆ ಕಡೆ ಏನೋ ಒಂದು ದಾರಿಲಿ ಕರ್ಕೊಂಡು ಹೋಗ್ತಿದ್ದಾಗ ಓಕೆ ಅದು ರಾಂಗ್ ಅಂತ ಹೇಳ್ಬೋದು. ಹೊರತಾಗಿ ಎಲ್ಲ ಪೇರೆಂಟ್ಸ್ಗಳು ಹಾಗಿರಲ್ಲ, ಹಾಗಂತ ಎಲ್ಲ ಮಕ್ಕಳುಗಳು ಹಾಗಿರಲ್ಲ. ಇವಾಗ ಮೇಡಮ್ ಜೊತೆ ನಾನು ಆವಾಗ ಹೇಳ್ತಾ ಇದ್ದೆ, ಸೊ ಈ ಥರ ಇಲ್ಲಿ ವಾದ ಮಾಡ್ತಾ ಇದ್ದೀನಿ, ಪಾರ್ಟಿ ಮಾಡೋದು ಅದಿದು ತಪ್ಪಲ್ಲ ಅಂತ ಹೇಳ್ಕೊಂಡು ವಾದ ಮಾಡ್ತಿದ್ದೀನಿ. ಬಟ್ ನಾನು ಪಾರ್ಟಿ ಮಾಡಲ್ಲ, ಎಂಜಾಯ್ ಮಾಡ್ತೀನಿ ನಾನು. ಸೊ ನಾನು ಡ್ರಿಂಕ್ಸ್ ಮಾಡಲ್ಲ, ಬಟ್ ಎಂಜಾಯ್ ಮಾಡ್ತೀನಿ. ಹಾಗಂತ ಅವ್ರು ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ ನಾನು. ಇವಾಗ ಜೆನ್ಸಿ ಬಂದ್ಬಿಟ್ಟು ಬರೀ ನ್ಯೂ ಇಯರ್ ಮಾಡ್ತಾರೆ, ಯುಗಾದಿ ಯಾರು ಇದು ಮಾಡಲ್ಲ, ರೆಸ್ಪೆಕ್ಟ್ ಕೊಡಲ್ಲ. ಯಾರು ఎందుకు ಮಾಡಲ್ಲ ಅಂತ ನಾನು ಕೇಳೋದು. ಮೇನ್ ಇವಾಗ ನಾವು ನಮ್ಮ ಕಲ್ಚರ್ನ ಪ್ರೌಡಾಗಿ ಮಾಡ್ತೀವಿ. ಯುಗಾದಿನ ಮನಃಶಾಂತಿ, ನಮ್ಮ ಬ್ಲಡ್ಡು ನಮ್ಮಿದ್ರಿಂದ ಮಾಡ್ತೀವಿ. ನ್ಯೂ ಇಯರ್ನ ಬರೀ ಜಾಲಿ ಮಾಡಬೇಕು, ಎಂಜಾಯ್ ಮಾಡಬೇಕು, ಆ ಕಾನ್ಸೆಪ್ಟಲ್ಲಿ ಅಷ್ಟೇ ಮಾಡೋದು. ಇವಾಗ ಎಕ್ಸಾಂಪಲ್, ಇವಾಗ ನಾವು ಹಿಂದೂಸ್ ಆದರೆ ನಾವು ಇದನ್ನ ಯುಗಾದಿನ ನಮ್ಮ ಡೇಟ್ಗೆ ಮಾಡ್ತೀವಿ. ಯಾವುದೇ ಇದು ಆಗಲಿ ಅವ್ರವ್ರ ಯುಗಾದಿ ಮಾಡ್ತಾರೆ. ಮುಸ್ಲಿಮರು ಅವರ ಸ್ಪೆಸಿಫಿಕ್ ಡೇಟ್ ಇರುತ್ತೆ, ಅವ್ರು ಅದಕ್ಕೆ ಮಾಡ್ತಾರೆ. ಬಟ್ ಹಿಂದೂಸ್ ಆಗಲಿ ಮುಸ್ಲಿಮ್ಸ್ ಆಗಲಿ ನ್ಯೂ ಇಯರ್ ಟೈಮಲ್ಲಿ ಅವ್ರು ನ್ಯೂ ಇಯರ್ ಪಾರ್ಟಿ ಮಾಡ್ತಾರೆ. ಅದ್ರದ್ದು ಅವ್ರವ್ರ ಪರ್ಸ್ಪೆಕ್ಟಿವ್. ನ್ಯೂ ಇಯರು ಇಡೀ ವರ್ಲ್ಡಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ, ಅವ್ರವ್ರ ಡಿಫ್ರೆಂಟ್ ಇದು ಅಂತ. ಹಾಗೆ ನಮ್ಮ ಸಂಸ್ಕೃತಿನೂ ಕೂಡ ಅಬ್ರಾಡಲ್ಲಿ ಮಾಡ್ತಾರೆ. ಇಲ್ಲಿಂದ ಹೋಗೋರು ಕೂಡ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಡಿಬೇಟ್ನ ಕಡೆ ರೌಂಡು ಬಹುಶಃ ಗೊತ್ತಿಲ್ಲ, ಇದು ಸ್ವಲ್ಪ ಚರ್ಚೆ ಗ್ರಾಸ ಆಗ್ಬೋದೇನೋ ಅಂತ ಹೇಳಿ. ಈಗೊಂದು ಹೊಸ ಟ್ರೆಂಡ್ ಶುರುವಾಗಿದೆ. ಜೆನ್ಸಿ ಏನೇ ಮಾಡಿದ್ರು ತಪ್ಪು ಅಂತ ಹೇಳಿ ಮಿಲೇನಿಯಲ್ಸ್ ಅವ್ರನ್ನ ದೋಷ ಮಾಡೋದು. ಅಂದರೆ ಅವ್ರಿಗೊಂದು ಫೋಕಸ್ ಇಲ್ಲ, ಅವ್ರಿಗೊಂದು ದೃಢತ್ವ ಇಲ್ಲ, ಈ ರೀತಿಯಾದ ಒಂದು ಟ್ರೆಂಡ್. ಎಸ್ಪೆಷಲಿ ಈ ಪಾರ್ಟಿ ಪಪ್ಪು ಕಲ್ಚರು ನಾವು ಆಗ್ಲಿಂದ ಡಿಸ್ಕಸ್ ಮಾಡ್ತಾ ಇರೋ ರೀತಿಯಲ್ಲಿ ಹಿಂದಿನಿಂದಲೂ ಇತ್ತು. ಬಟ್ ಈಗ ಟಾರ್ಗೆಟ್ ಜೆನ್ಸಿ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ನನಗೆ ಇಲ್ಲಿಂದನೂ ಜಾಸ್ತಿ ಉತ್ತರ ಬೇಕು. ಜೆನ್ಸಿ ಅಂದರೆ ಇಟ್ಸ್ ಅ ಮೆಂಟಲ್ ಡಿಸಾರ್ಡರ್ ಅನ್ನೋ ರೀತಿಯಲ್ಲಿ ನೋಡ್ತಿರೋದು ಯಾಕೆ ಸುಷ್ಮಾ ಮೇಡಮ್? ಇಲ್ಲ, ನಾನು ಹೇಳ್ತಾ ಇರೋದು ಮುಂಚೆನೂ, ಇವಾಗ ನಾವು 20 ಮುಂಚೆ ಹೋದ್ರೂ MG ರೋಡು ಕಮರ್ಷಿಯಲಲ್ಲಿ ಓಡಾಡ್ತಾ ಇದ್ದಿದ್ದು ತೀರಾ ಎಕ್ಸ್ಟ್ರೀಮ್ಸಲ್ಲಿ ಇದ್ದವರೇನೆ. ಈಗಿನ ಕಾಲದಲ್ಲೂ ಅದೇನೆ. ದಟ್ ಸ್ಪಾಟ್ ಇಸ್ ಲೈಕ್ ದ್ಯಾಟ್. ಸೊ ನೀವು ಇವತ್ತು MG ರೋಡ್ನ ಫೋಕಸ್ ಮಾಡಿ ಜೆನ್ಸಿ ಹಿಂಗಾಗ್ತಿದೆ. ಅಮ್ಮ, ಜೆನ್ಸಿಗಳು ದೇ ಯೂಸ್ ರೀಜನರೇಟೆಡ್ ಕ್ಲೋತ್ಸ್. ದೇ ಥಿಂಕ್ ಅಬೌಟ್ ರೀಜನರೇಟಿಂಗ್ ಥಿಂಗ್ಸ್. ನಾವು ಮಾಡಿದ್ವಾ? ಮಾಡಲಿಲ್ಲ. ನಾನೊಂದು ಹೇಳ್ತೀನಿ ಕೇಳಿ. ನಮ್ಮ ಜನರೇಷನ್ನಲ್ಲೂ ನಾವು ಹೇಗೆ ಬೆಳೆಸ್ತೀವಿ ಅನ್ನೋದಿದೆಯಲ್ಲ, ಮಗುಗೆ ಫಸ್ಟು ಶಾಲೆ ಅಡುಗೆ ಮನೆ. ಟೀಚರ್ ಹೊಡಿಲಿ ಬಿಡಿಲಿ ಅವ್ರಿಗೆ ಸ್ವಂತ ಅಲ್ಲ, ನಿಮಗೆ ನಿಮ್ಮ ಮಗು. ನಿಮಗೆ ಟೀಚರ್ ಹೊಡೆದ್ರೂ ಆಗಲ್ಲ, ನೀವು 4 ಬಡಿಯಲ್ಲ, ಎಲ್ಲೋಗಿ ಸಾಯ್ಬೇಕು. ಇವಾಗ ಹೇಗಿದೆ ಅಂದರೆ ಮಕ್ಕಳನ್ನ ತಂದೆ ತಾಯಿಗಳೇ ಅಯ್ಯೋ ಪಾಪ ಹೊಡೆಯೋದು ಬೇಡ, ಗಲಾಟೆ ಮಾಡ್ಕೊಂಡು ಬರ್ತವೆ ಅಂತ ಇಟ್ಕೊಳ್ಳಿ ಮಕ್ಕಳು.
ಅವ್ರ ಮಗ ತಪ್ಪಿರ್ತಾನೆ ಗೊತ್ತು, ಅವ್ರ ಮಗಳು ತಪ್ಪಿರ್ತಾನೆ ಗೊತ್ತು, ಎದುರುಗಡೆಗೆ ಹೋಗ್ತಾರೆ ಜಗಳಕ್ಕೆ. ಯಾಕೆ? ಯು ಆರ್ ಟೀಚಿಂಗ್ ದೆಮ್, ಇಟ್ ಇಸ್ ಓಕೆ ಟು ಬಿ ರಾಂಗ್, ಇಟ್ ಇಸ್ ಓಕೆ ನೀವು ತಪ್ಪು ಮಾಡಿದ್ರು ನಾನು ಇದನ್ನು ನಿನ್ನಿಂದ. ಯಾಕೆ ಮಾಡ್ತೀರಾ? ಇವಾಗ ಮಕ್ಕಳು ನೀವು ಹೇಳಿದ್ರಿ ಮೊಬೈಲು ಅಂತ, ಊಟ ಮಾಡಬೇಕಾದ್ರೆ ನಮ್ಮಮ್ಮ ನನಗೆ ಯಾವತ್ತೂ ಮೊಬೈಲ್ ಕೊಟ್ಟು ಮಾಡಿಸಿಲ್ಲಪ್ಪ. ಚಂದಮಾಮ ತೋರಿಸೋಳು, 10 ತೋರಿಸೋಳು, 3 ಸತಿ ನೋಡೋಣ, 5ನೇ ಸತಿ ತಲೆ ಮೇಲೆ ಬಿಟ್ಟು ತಿನ್ನಿಸೋ ಅಮ್ಮನೆ ಒಳಗೆ ಗದ್ರಬಿಟ್ಟು ತಿನ್ನಿಸೋಳು. ಈಗ ಈಸಿ ಅಂದ್ಬಿಟ್ಟು ಮೊಬೈಲ್ ಕೊಟ್ಬಿಟ್ಟು ತಿನ್ನಿಸ್ತೀರಾ. ಇಸ್ ದಟ್ ಗುಡ್? ವೈ ಯು ಬ್ಲೇಮಿಂಗ್ ಜೆನ್ಸೀಸ್? ಅವ್ರು ಏನೇ ಆಗಿದ್ರು ನಮ್ಮ ಪ್ರತಿಬಿಂಬ ಅನ್ನೋದನ್ನು ಮರಿಬೇಡಿ. ಅವ್ರ ಕಡೆ ಬೆಟ್ಟು ತೋರಿಸಿ ಓಕೆ, ಬಟ್ ಅದು ಮೂಲತಃ ಬರ್ತಾ ಇರೋದು ಇಲ್ಲಿಂದ ಅನ್ನೋದನ್ನು ಮರಿಬೇಡಿ ಅಂತ ನಾನು ಹೇಳ್ತಾ ಇರೋದು. ಬಟ್ ಇದೊಂದು ಟ್ರೆಂಡ್ ಇದೆ ಅಲ್ಲ ಪ್ರಥಮ ಅವರೇ, ಅಂದರೆ ಸ್ಕೂಲ್ದೇ ಎಕ್ಸಾಂಪಲ್ ತೊಗೊಳ್ತೀನಿ. ಪ್ರತಿ ವರ್ಷ ಬರೋ 7ನೇ ಕ್ಲಾಸು ಅಥವಾ 10ನೇ ಕ್ಲಾಸ್ ಸ್ಟೂಡೆಂಟ್ಸ್ಗೆ ಆ ಟೀಚರ್ ಹೇಳೇ ಇರ್ತಾರೆ, ದಿಸ್ ಇಸ್ ದ ವರ್ಸ್ಟ್ ಬ್ಯಾಚ್. ಇದು ಟ್ರೆಂಡು. ಅಂದರೆ ನಾವು ನಮ್ಮ ಹಿಂದಿನ ತಲೆಮಾರವರು ನಮಗೆ ಬೈದರು, ನಾವು ಮುಂದಿನ ತಲೆಮಾರಿಗೆ ಬೈಯೋದು, ನೀವು ಸರಿ ಇಲ್ಲ, ನಮ್ಮ ಕಾಲದಲ್ಲಿ ಹಿಂಗಿರಲಿಲ್ಲ, ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಆಗೋಗ್ಬಿಟ್ಟಿದೆ. ಹಂಗೆ ಹೇಳ್ತಿರ್ತಾರೆ, ಬಟ್ ಹಂಗೆ ಹೇಳಿಸ್ಕೊಂಡ್ರು ಸ್ಟೂಡೆಂಟ್ಸ್ ಪಾಸಾಗಿ ಮುಂದಕ್ಕೆ ಹೋಗ್ತಾ ಇರ್ತಾರೆ. 10 ವರ್ಷ ಆಗಲಿ 20 ವರ್ಷ ಆಗಲಿ ಅದೇ ಟೀಚರ್ಸ್ ಅಲ್ಲೇ ಇರ್ತಾರೆ. ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಥಿಂಗ್. ಎರಡನೇದು ಯಾಕೆ ಅಂದರೆ, ನಾವೇನು ಜಂಗ್ಸಿ ಯಾರು ವಿರೋಧಿಗಳಲ್ಲ, ಬಟ್ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ, ಅದ್ರ ವಿರೋಧ ಅಲ್ಲ, ಇದನ್ನು ಬೇರೆ ಅರ್ಥಕ್ಕೆ ತೊಗೊಳ್ಕೋಬೇಡಿ. ಈಗ ಈ ಜನ್ರೇಷನ್ ಯಾಕೆ ಬೇರೆದಕ್ಕೆ ಬೇಗ ಅಟ್ರಾಕ್ಟ್ ಆಗ್ತಾರೆ ಅಂತ ಒಂದು ಸಣ್ಣ ಎಕ್ಸಾಂಪಲ್. ಈಗ 133 ಸಿನಿಮಾ ಮಾಡಿದ್ರು ಯಾರು, ಶಿವರಾಜ್ ಕುಮಾರ್, ಅವ್ರಿಗೊಂದು 3 ಲಕ್ಷ ಫಾಲೋವರ್ಸ್ ಇನ್ಸ್ಟಾಗ್ರಾಮಲ್ಲಿ. ನಾನು ಶಿವಣ್ಣ ಪುನೀತಣ್ಣನ ಅಭಿಮಾನಿ, ಕಾಫಿನಾಡು ಚಂದಮಣ್ಣ ನಮಸ್ಕಾರ ಅಂತ ಹೇಳಿದ್ರೆ ಅವ್ರಿಗೆ 6 ಲಕ್ಷ ಫಾಲೋವರ್ಸ್. ಇದು ಅಟ್ರಾಕ್ಟ್ ಆಗ್ತಾರೆ ಜನ ಇಂಥದ್ದಕ್ಕೆ. ಅಂದರೆ ಕ್ರಿಂಜ್ ಕಂಟೆಂಟ್ಗಳು ಬೇಗ ಜಾಸ್ತಿ ಇರಲ್ಲ. ಅಂದರೆ ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ, 10-15 ವರ್ಷಗಳ ಕಾಲ ಸಂಗೀತನ ಶಾರದೆನ ಅಭ್ಯಾಸ ಮಾಡಿ ಬಹಳಷ್ಟು ಜನ ಸಿಂಗರ್ಸು ನಂಗೊಂದು ಅವಕಾಶ ಸಿಕ್ಕಲಿ ಅಂತ ಕಾಯ್ತಾ ಇರ್ತಾರೆ. ಎಷ್ಟೋ ಜನ ಇಲ್ಲಿರೋ ಪ್ರತಿಭಾವಂತರು, ನಿಮ್ಗೆ ಗೊತ್ತಿರ್ಬೋದು, ಇಲ್ಲೇ ಎಷ್ಟೋ ಜನ ಹಿಡನ್ ಟ್ಯಾಲೆಂಟ್ಸ್ ಇರ್ತಾರೆ. ಈಗ ತುಂಬ ವಿಚಿತ್ರವಾಗಿ ಒಂದು ಸಾಂಗ್ ಆಡ್ಬಿಟ್ಟಾಗ ವೈರಲ್. ಅಂದರೆ ಈ ಜನ್ರೇಷನ್ ಅಂಥದ್ದು ಅಟ್ರಾಕ್ಟ್ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಒಂಚೂರೇನೋ ಬೆರಳು ತೋರಿಸ್ಬೋದೇನೋ ಹೊರತಾಗಿ ನಾವು ಎಲ್ಲರೂ ಹಂಗೆಲ್ಲ ಹೇಳಲ್ಲ. ಹಂಗಂದರೆ ಅಂತ ಅವ್ರ ಮೇಲೆ ಆರೋಪ ಮಾಡಿಕೊಂಡು ನಾವು ಕೂತಿಲ್ಲ. ಬಟ್ ಅವ್ರಿಗೆ ಅವ್ರದ್ದೇ ಆದ ಅವ್ರು ಅದನ್ನು ಒಂಚೂರು ಬಿಟ್ಟು ಸಾಮಾನ್ಯವಾಗಿ ನಮ್ಮ ಕಲ್ಚರ್, ನಾಡು, ನುಡಿ, ಸಂಸ್ಕೃತಿ ಮತ್ತು ಏನು ಮಾಡಬೇಕು ಇದ್ರ ಬಗ್ಗೆ ಅವ್ರು ಫೋಕಸ್ಡ್ ಆದರೆ ಅವರು ಕೂಡ ನಮ್ಮ ದೇಶದ ಬಹಳ ಒಳ್ಳೆಯ ಪ್ರಜೆಗಳೇ. ನಾನು ಅವ್ರನ್ನ ದೂಷಣೆ ಮಾಡ್ತಾರೆ, ಬಟ್ ಜನ ಇಂಥದಕ್ಕೆ ಅಟ್ರಾಕ್ಟ್ ಆಗ್ತಾರೆ. ಅಂದರೆ ನಾನು ಎಕ್ಸಾಂಪಲ್ ಕೊಟ್ಟಿದ್ದೆ ಯಾಕೆಂದರೆ, ಈಗ ನೋಡಿ, ಅಂದರೆ 30-37 ವರ್ಷಗಳ ಕಾಲ ಸಿನಿಮಾ ಮಾಡ್ಕೊಂಬಂದು 3 ಲಕ್ಷ ಫಾಲೋ. ಅಂದರೆ ನಿಮ್ಗೆ ಯಾಕೆ ಉದಾಹರಣೆ, ಈಗ 99 ಸಿನಿಮಾ ಮಾಡ್ರಿ ಯಾರು, ಶರಣ್ ಸರ್ 99 ಸಿನಿಮಾ ಆ್ಯಕ್ಟಿಂಗ್ ಕಲಿತು 100ನೇ ಸಿನಿಮಾಗೆ ಅವ್ರು ಹೀರೋ ಆಗಿದ್ದು. ಅವ್ರಿಗೆ 89,000 ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್. ಈಗ ನಾನು ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತೊಗೋತೀನಿ, ಯಾಕೆಂದರೆ 99 ಸಿನಿಮಾ ಅವ್ರು ಕಲಿತು ಹೀರೋ ಆಗಿದ್ದು. ಈಗಲೂ ನಟನೆ ಅಂದರೆ ಏನು ಗೊತ್ತಾ, ಪ್ರಥಮ ಅವ್ರು ಅಂತ ಹಿಂಗೆ ಕೈ ಕಟ್ತಾರೆ ಯಾರು, ಶರಣ್ ಅವರು. ನಾನು ಅವ್ರನ್ನ ಸರ್ ಹಂಗೆಲ್ಲ ಮಾಡಿಬಿಡಿ ಬಾ, ಸುಮ್ಮನೆ ಕೂತ್ಕೊಳ್ಳಿ ಅಂತ ನಾನು ಅವ್ರ ಜೊತೆ ಜಗಳ ಆಡ್ತೀನಿ. ಈಗ ಬರ್ಬೇಕಾದ್ರೆ ಈಗ ಬರೋಂಥ ಜನ್ರೇಷನ್ ತಾಯಿ ಹೊಟ್ಟೆಯಿಂದ ಬರ್ಬೇಕಾದ್ರೆ ಸ್ಟಾರ್ಗಿರ್ ಇಟ್ಕೊಂಡ್ಬಿಡ್ತಾರೆ. ನಾನು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ, ನನ್ನನ್ನು ಉದಾಹರಣೆಗೆ, ಬೇರೆ ಯಾರನ್ನೂ ಮಾಡ್ತಾ ಇಲ್ಲ. ಸೊ ಈ ಜನ್ರೇಷನ್ ಒಂಚೂರು ಅದೊಂದು ಇರಬಹುದೇನೋ, ಅದರ ಫೋಕಸ್ಸು ಹಾಗೆ ಎಲ್ಲಿಂದ ಇನ್ಸ್ಪಿರೇಷನ್ ತಗೊಳ್ಬೇಕು ಅನ್ನೋ ವಿಚಾರದಲ್ಲಿ ಜೆನ್ಸಿ ಎಲ್ಲೋ ಹಾದಿ ತಪ್ಪಿದೆ ಅನ್ನೋದು ಒಂದು ಚೂರು. ಅಂದರೆ ನಾನು ಬ್ಲೇಮ್ ಮಾಡ್ತಾ ಇಲ್ಲ, ಬ್ಲೇಮ್ ಅಲ್ಲ, ನಾನು ಅದನ್ನ ಬಿಡಿಸಿ ಹೇಳಿದ್ದೀನಿ. ಏನು ಅಂದರೆ, ಜನರ ಆಕರ್ಷಣೆ ಈ ಥರ ಆಗ್ತಾ ಇದೆ. ಅಷ್ಟು ಕಷ್ಟಪಟ್ಟು ಮಾಡಿದವ್ರಿಗೆ ಸಿಗಬೇಕಾದ ದೊಡ್ಡವ್ರ ಬುಡಕ್ಕೆ ಬರುತ್ತಲ್ಲ, ಇಲ್ಲಪ್ಪ, ಸಿಗಬೇಕಾದವ್ರಿಗೆ ಮನ್ನಣೆ ಸಿಗ್ತಿಲ್ಲ, ಅಲ್ಲಿ ಬುಡ ಬರಲ್ಲ. ಸಿಗಬೇಕಾದವ್ರಿಗೆ ಸಿಗೋದಕ್ಕಿಂತ ಹೆಚ್ಚು ಮನ್ನಣೆ ಅಂದರೆ ಇಂಥವ್ರಿಗೆ ಸಿಗ್ತಾ ಇದೆ ಅನ್ನೋದನ್ನ ನಾನು ಆರೋಪ ಮಾಡ್ತಾ ಇಲ್ಲ. ಸಿಗಬೇಕಾದವ್ರು ಸಿಗಬೇಕಲ್ವಾ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಲೆಕ್ಕದಲ್ಲಿ 37 ವರ್ಷ ಮಾಡ್ಕೊಂಬಂದಿದ್ರೆ ಅವ್ರ ಸಾಧನೆ ಬಹಳ ಬೆಟ್ಟದಷ್ಟಿದೆ. ನಮಗೆ ಪ್ರತಿಯೊಬ್ಬ ಅಂದರೆ ಅವ್ರು ನಮ್ಗೆ ಇನ್ಸ್ಪಿರೇಷನ್ ಆಗಬೇಕು. ಈಗ ಸಿನಿಮಾ ಆಗ್ಬೋದು, ಸಂಗೀತ ಕ್ಷೇತ್ರದಲ್ಲಿ ಏನೇನೋ ಸಾಧನೆ ಮಾಡ್ರೆ ಅವ್ರಿಗೆ ಇನ್ನೂ ಒಂದೇ ಸಣ್ಣ ಎಕ್ಸ್ಪೋರ್ಟ್ ಕ್ಯಾಮ್ರಾ ಸಿಕ್ಕಿರಲ್ಲ, ಯಾರೋ ವಿಚಿತ್ರವಾಗಿ ಹಾಡ್ಬಿಟ್ಟಿರ್ತಾರೆ, ವೈರಲ್ ಆಗ್ಬಿಡ್ತಾರೆ ಅಂದಾಗ ಈಗ ಪ್ರಾಮಾಣಿಕವಾಗಿ ಹಾಡುವಂಥ ಸಿಂಗರ್ಸ್ಗೆ ಏನು ಬಂದ್ಬಿಡುತ್ತೆ ಹೇಳಿ, ಭಯ ಬಂದ್ಬಿಡುತ್ತೆ. ಅಲ್ಲಪ್ಪ, ನಾನು ಇಷ್ಟು ಪ್ರತಿಭೆ ಇಟ್ಕೊಂಡು ಮಾಡಿದೆ, ನನಗೇನು ತಲುಪಲೇ ಇಲ್ಲ ನನ್ನ ಜನ, ಈ ಗಿಲ್ಟ್ ಕಾಡೋಕ್ಕೆ ಶುರುವಾಗುತ್ತೆ. ಅದು ಈ ಜನ್ರೇಷನ್ ಆಗ್ತಾ ಇರೋಂಥ ಸಣ್ಣ ಪುಟ್ಟ ಲೋಪದೋಷ. ಸೋನು ಅವರು, ಪ್ರಿಯಾಂಕಾ ಅವರು ಉತ್ತರ ಕೊಡಲಿ. ಅಂದರೆ ಫೋಕಸ್ ಇಲ್ಲ, ಡಿಸ್ಟ್ರಾಕ್ಟೆಡ್ ಇರ್ತಾರೆ, ಅವ್ರಿಗೆ ಏನು ಬೇಕೋ ಅವ್ರಿಗೆ ಗೊತ್ತಾಗೋದಿಲ್ಲ. ಇವತ್ತು ಬ್ಲೂ ಕಲರ್ ಇಷ್ಟ ಆಗುತ್ತೆ, ನಾಳೆ ದಿನ ಗ್ರೀನ್ ಕಲರ್. ಅಂದರೆ ಅವರ ಪರ್ಸ್ನಲ್ ಚಾಯ್ಸಲ್ಲೂ ಕೂಡ ಹೊರಗಿನ ಸಮಾಜದಿಂದ ಬೇಗ ಇನ್ಫ್ಲೂಯೆನ್ಸ್ ಆಗುತ್ತೆ ಈ ಜನ್ರೇಷನ್ ಅನ್ನೋ ಆರೋಪ ಇದೆ. ಏನು ಹೇಳ್ತಾರೆ? ಲೈಫಲ್ಲಿ ಒಂದು ವಿಷನ್ ಅಂತ ಇರಬೇಕು. ನಾವೇನು ಮಾಡ್ತಾ ಇದ್ದೀವಿ, ನಮ್ಮದು ಒಂದು ವಿಷನು, ಒಂದು ಕ್ಲಾರಿಟಿ ಅನ್ನೋದು ನಾವು ಅದನ್ನು ಅಳವಡಿಸ್ಕೋಬೇಕು. ಒಂದು ಏಜ್ ಅಂತ ಬರುತ್ತೆ, ಒಂದು 15 years 16 years, ವಾಟ್ ಈಸ್ ಯುವರ್ ವಿಷನ್ ನೆಕ್ಸ್ಟ್? ಅದನ್ನು ಬಿಟ್ಟು ನಾನು ಅದು ಮಾಡ್ತೀನಿ ಅಂದರೆ ದೇರ್ ಇಸ್ ನೋ ಪಾಯಿಂಟ್ ಆಫ್ ಎನಿಥಿಂಗ್. ಇವಾಗ ಪೇರೆಂಟ್ಸ್ ಹೇಳ್ಕೊಡ್ತಾ ಇರ್ಬೋದು, ಇವಾಗ ತುಂಬ ಬಡವ್ರ ಮನೆಯಲ್ಲೇ IAS ಆಫೀಸರ್ಗಳು ಹುಡ್ತಾ ಇರೋದು, ಅಂಥವ್ರುಗಳೇ ತುಂಬ ಕಷ್ಟಪಟ್ಟು ಓದಿ ಎಲ್ಲ ಮಾಡ್ತಾರೆ. ಯಾಕೆ ಎಲ್ಲ ಇರೋ ಮನೆಯಲ್ಲಿ ಏನೂ ಮಾಡ್ತಾ ಇಲ್ಲ? ಬಿಕಾಸ್ ದೇ ಹ್ಯಾವ್ ಎವ್ರಿಥಿಂಗ್. ದೇ ಆರ್ ನಾಟ್ ಟೆಲಿಂಗ್ ನೀನು ಆರಾಮಾಗಿರು. ಫಸ್ಟ್ ಆಫ್ ಆಲ್ ನಾವೇನು ಮಾಡಬೇಕು ಅಂದ್ಕೊಂಡಿದ್ದೀವಿ ನಮಗೆ ಗೊತ್ತಿಲ್ಲ. ಪೇರೆಂಟ್ಸ್ನ ಏನಕ್ಕೆ ಬ್ಲೇಮ್ ಮಾಡಬೇಕು? ಫಸ್ಟ್ ಆಫ್ ಆಲ್ ವಿಷನ್ ಅನ್ನೋದು ನಮಗೆ ಬರಬೇಕು. ನಮ್ಮ ಹತ್ರ ಎಷ್ಟೇ ಇರಲಿ, ಏನೇ ಇರಲಿ, ನಾವು ಏನು ಮಾಡಬೇಕು ಮುಂದಕ್ಕೆ, ನಮ್ಮ ಹತ್ರ ಏನಿದೆ ಏನಿಲ್ಲ ಅದೆಲ್ಲ ಇಂಪಾರ್ಟೆಂಟು. ಫಸ್ಟ್ ಆಫ್ ಆಲ್ ನಾವು ಏನು ಮಾಡ್ಕೋಬೇಕು ಅಂದ್ಕೊಂಡಿದ್ದೀವೋ ಅದು ನಮ್ಮ ಹತ್ರ ಇರಬೇಕು ಆ ವಿಷನ್.
ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಜನ್ಜಿಗೆ ನಾವು ಚಿಕ್ಕ ಮಕ್ಕಳು ನಮಗೆ ಬೇರೆಯವ್ರು ಕಂಟ್ರೋಲ್ ಮಾಡಬೇಕು ಅಂತ ಇದೆ. ನಮಗೆ ನಾವು ಹೆಂಗೆ ಕಂಟ್ರೋಲ್ ಮಾಡಬೇಕು, ಹೆಂಗೆ ಕಂಟ್ರೋಲ್ ಆಗಬೇಕಂತ ಗೊತ್ತು. ಆಮೇಲೆ ನಾವು ಪೇರೆಂಟ್ಸ್ ಮಾತು ಹೆಂಗೆ ಕೇಳಬೇಕು, ಸಪೋಸ್ ಒಂದು ಅಸೈನ್ಮೆಂಟ್ ಕೊಟ್ಟರೆ ನಾವು ಹೇಗೆ ಸಬ್ಮಿಟ್ ಮಾಡಬೇಕು, ಹೆಂಗೆ ಸಬ್ಮಿಟ್ ಮಾಡ್ಬೋದು, ಅವೆಲ್ಲ ನಮಗೆ ಪ್ಲ್ಯಾನ್ ಇರುತ್ತೆ. ನಾವು ಒಂಥರ ಇನೋವೇಟಿವ್ ಆ್ಯಕ್ಚುಲಿ ಜನ್ಜಿ ಕಂಪೇರ್ ಟು ಅದರ್ ಆಲ್ ಜನರೇಷನ್. ಜನ್ಜಿ ಆರ್ ಬಿಗ್ಗೆಸ್ಟ್ ಬೆಸ್ಟ್. ಅವ್ರು ಏನು ಬೇಕಾದ್ರೂ ಮಾಡ್ಬೋದು. ಸರಿ ಸರಿ ಈ ವರ್ಷ ರಾಜ್ಯೋತ್ಸವ ಪ್ರಶಸ್ತಿಗೆ ರೆಕಮೆಂಡ್ ಮಾಡ್ತೀನಿ. ಬಿಟ್ಬಿಡು ಮ್ಯಾಮ್. ಅಂದರೆ ಇವಾಗ ಜೆನ್ಜಿಯಿಂದಾಗ ಎಲ್ರಿಗೂ ನೆಗೆಟಿವೇ ಹೋಗುತ್ತೆ. ಅಂದರೆ ಕೆಲವೊಬ್ಬರಿಗೆ, ನಾನು ಜನರಲೈಸ್ ಮಾಡಲ್ಲ. ಇವಾಗ ಜೆನ್ಜಿ ಇಂದ ತಕ್ಷಣ ಎಲ್ಲ ಹೊಸದಕ್ಕೆ ಇಷ್ಟಪಡ್ತಾರೆ ಅಂತಲ್ಲ, ಬಟ್ ಕಾಮನೈಸ್ ಮಾಡೋದಕ್ಕಿಂತ ಓಕೆ ಪರ್ಸ್ನಲಿ ನನಗೂ ರೂಟ್ಸ್ ಅಂದರೆ ಆ ಕಾಲದ ಸಂಸ್ಕೃತಿ ಕೂಡ ನಮ್ಗೆ ಅದು ಇಷ್ಟ, ಈಗ ಬರ್ತಿರೋದು ಇಷ್ಟ. ವಿ ಹ್ಯಾವ್ ಜಸ್ಟ್ ಬೀನ್ ಅಪ್ಡೇಟೆಡ್ ಬಟ್ ವಿ ಹ್ಯಾವ್ ನಾಟ್ ಫರ್ಗಾಟನ್ ಅವರ್ ರೂಟ್ಸ್. ಸೊ ಅಪ್ಡೇಟ್ ಆಗಿದ್ದೀವಿ ಅಷ್ಟೇ ನಾವು. ಸೊ ಅದಕ್ಕೆ ಅಪ್ಡೇಟ್ ಆಗಿರೋದಕ್ಕೋಸ್ಕರ ನೀವು ಮಾಡೋದೇ ತಪ್ಪು, ನೀವು ಮಾಡ್ತಿರೋದೇ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ನಮಗೆ ಕಲ್ತಿರೋದೇ ಅದು. ನೀವು ಕಾಲಕ್ಕೆ ತಕ್ಕನಂಗೆ ಕಲಿಬೇಕು, ಕಲಿತೀವಿ. ಸೊ ಇವ್ರ ಪಾಯಿಂಟಿಗೆ ಆ್ಯಡ್ ಮಾಡಕ್ಕೆ ಬರ್ತೀನಿ. ಸೊ ಇವತ್ತು ವೈಕುಂಠ ಏಕಾದಶಿ ಅಲ್ವಾ, ಸೊ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಇಲ್ಲಿಗೆ ಬಂದಿರೋದು. ಸೊ ನ್ಯೂ ಇಯರ್ ದಿವಸ ನ್ಯೂ ಇಯರ್ ಕೂಡ ಸೆಲೆಬ್ರೇಟ್ ಮಾಡ್ತೀವಿ. ಸೊ ನಮಗೆ ಹೆಂಗಿರಬೇಕು ಅನ್ನೋದು ನಮಗೆ ತುಂಬ ಚೆನ್ನಾಗಿ ಗೊತ್ತು ಜೆನ್ಸೀಸ್ಗೆ. ಸೊ ನಾವು ರೆಸ್ಪಾನ್ಸಿಬಿಲಿಟೀಸ್ ಕೂಡ ತೊಗೋತೀವಿ, ಹೆಂಗೆ ರಿಯಾಕ್ಟ್ ಮಾಡಬೇಕು ಹಂಗೆ ರಿಯಾಕ್ಟ್ ಮಾಡ್ತೀವಿ. ನಮ್ಮಲ್ಲಿ ತುಂಬ ಟ್ಯಾಲೆಂಟೆಡ್ ಇದೆ, ಲೈಕ್ ಯೂನಿಕ್ನೆಸ್ನ ಹೊರಗೆ ಬರ್ತಿದೆ. ಸೊ ನಾನು ಏನು ಕೇಳ್ಕೊತೀನಿ ಅಂದರೆ ನೀವೆಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಬೇಕು. ಸೊ ನಮ್ಮ ಕಂಟ್ರಿ ಕೂಡ ಇನ್ನೂ ಜಾಸ್ತಿ ಬೆಳಿಬೇಕು. ಸೊ ನಿಮ್ಮ ಸಪೋರ್ಟಿವ್ ಕೂಡ ನಮಗೆ ಬೇಕಾಗುತ್ತೆ. ನೀವು ಎಲ್ಲದಕ್ಕೂ ನಾವು ಕೆಟ್ಟವರು ಏನಂದರೆ ಜೆನ್ಸೀಸ್ ಅಂದರೆ ಪಾರ್ಟೀಸ್, ಪಬ್ಸ್, ಕುಡಿತಾರೆ. ಯಾಕೆ ನಾವು ಪಾರ್ಟೀಸ್ ಮಾಡಲ್ವ? ನಾನು ಕುಡಿಯಲ್ಲ. ನಾನು ಪಾರ್ಟೀಸ್ ಹೆಂಗೆ ಮಾಡ್ತೀನಿ ಅಂದರೆ ನಾನು ಇಷ್ಟ ಇರೋ ಫುಡ್ಸ್ನ ತೊಗೋತೀನಿ, ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತೀನಿ, ಪೇರೆಂಟ್ಸ್ ಜೊತೆ ಎಂಜಾಯ್ ಮಾಡ್ತೀನಿ. ಪಾರ್ಟಿ ಅಂದರೆ ಕುಡಿಲೇಬೇಕು ಅಂತ ಏನಿಲ್ಲ ಅಲ್ವಾ? ಸೊ ಜೆನ್ಸೀಸ್ನ ಬ್ಲೇಮ್ ಮಾಡಬೇಡಿ, ನಿಮ್ಮ ಸಪೋರ್ಟಿವ್ ಕೂಡ ಬೇಕು ಅಂತ ನಾನು ಕೇಳ್ಕೊತೀನಿ. ಓಕೆ, ನನ್ನ ಸಪೋರ್ಟ್ ಇರ್ತದೆ ಬಿಡು ನಿಮಗೆ. ಬಟ್ ದ ಪಾಯಿಂಟ್ ಇಸ್ ಏನು ಅಂದರೆ ಐ ವಿಶ್ ಪ್ರತಿಯೊಂದು ಜೆನ್ಜಿಗಳು ಕೂಡ ಅವಳಷ್ಟೇ ಜವಾಬ್ದಾರಿಯಾಗಿರಿ. ಆಮೇಲೆ ಜೆನ್ಜಿಗಳಿಗೆ ಒಂದು ಕಿವಿ ಮಾತು ನಿಜವಾಗ್ಲೂ ಇದು ಭಾಳ ಇಂಪಾರ್ಟೆಂಟು. ನೀವು ಅರ್ಥ ಮಾಡ್ಕೋಬೇಕು. ನಿಮಗಳಿಗಿದ್ದಷ್ಟು ಎಕ್ಸ್ಪೋಜರ್ಸ್ ಅವ್ರಗಳಿಗಿರಲಿಲ್ಲ ಅಥವಾ ನಮ್ಗಳಿಗಿರಲಿಲ್ಲ. ಹಾಗಾಗಿ ನೀವು ಬೇಗ ವಿಷಯಗಳನ್ನ ತಿಳ್ಕೊತಾ ಇದ್ದೀರಾ. ಹಂಗನ್ಬಿಟ್ಟು ಜೀವನದಲ್ಲಿ ಎಲ್ಲ ಅವಘಡಗಳು ನಿಮಗೆ ಗೊತ್ತಿದೆ ಅಂತಲ್ಲ. ಗಾದೆ ಮಾಡಿರೋದು ಮನುಷ್ಯನ ಸ್ವಭಾವದ ಮೇಲೆ, ವೇದ ಮಾಡಿರೋದು ಪುಸ್ತಕಗಳ ಮೇಲೆ. ಆಯಿತಾ? ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಮಗಳೇ. ಕೆಲವು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿ. ಅಂದರೆ ಇಟ್ಸ್ ಅ ರಿಕ್ವೆಸ್ಟ್. ಕೆಲವು ವಿಷಯಗಳು ನಿಮಗೆ ಐ ನೋ ಎವ್ರಿಥಿಂಗ್ ಅಂತಿರಲ್ಲ, ಸಮ್ಟೈಮ್ಸ್ ಯು ಡೋಂಟ್. ಬಿಕಾಸ್ ಆಪೋಸಿಟಲ್ಲಿರೋನು ಎಲ್ಲಿಂದ ಬರ್ತಾ ಇದ್ದಾರೆ, ಹೇಗೆ ಬರ್ತಾ ಇದ್ದಾಳೆ ಅನ್ನೋದು ನಿಮಗೆ ಗೊತ್ತಿರಲ್ಲ. ಇದು ಕಾಲಕ್ರಮೇಣ ಎಕ್ಸ್ಪೀರಿಯನ್ಸಿಂದ ಬರೋದು. ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ, ಜನ್ಜಿನ ನಾನು ಯಾವತ್ತೂ ಐ ಡೋಂಟ್ ಸೇ ಯು ಆರ್ ರಾಂಗ್, ಬಟ್ ಯು ನೀಡ್ ಟು ಬಿ ಸೆನ್ಸಿಟಿವ್ ಟು ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಸೀನಿಯರ್ಸ್ ಫೀಲಿಂಗ್ಸ್. ನಿಮಗೆ ಹೆಂಗೆ ನಿಮ್ಮ ಸ್ವಾತಂತ್ರ್ಯ ಬೇಕೋ ಅವ್ರಿಗೂ ಅವರ ಗೌರವ ಕೊಡೋದನ್ನು ಕೊಟ್ಬಿಟ್ರೆ ಇಷ್ಟೊಂದು ಕಿರಿಕಿರಿ ಇರಲ್ಲ ಅಂತ ನನ್ನ ಅಭಿಪ್ರಾಯ. ಇದೊಂದು ಕಿವಿ ಮಾತು, ಜ್ಞಾಪಕ ಇಟ್ಕೊಳ್ಳಿ. ಎಲ್ಲೇ ಹೋದ್ರೂ ಏನೇ ಮಾಡಿದ್ರು ಆಲ್ವೇಸ್ ರಿಮೆಂಬರ್, ನಾನು ಏನೇ ಕರೆಕ್ಟಾಗಿದ್ರು ಬಹುಶಃ ಎಲ್ಲೋ ಅವ್ರು ಹೇಳ್ತಾ ಇರೋ ಎಕ್ಸ್ಪೀರಿಯನ್ಸ್ ಒಂದು ಚೂರು ಆ್ಯಡ್ ಆನ್ ಮಾಡ್ಕೊಳ್ಳೋಣ ಅಂತ ಅದನ್ನು ಟೇಕಿಂಗ್ ಇಟ್ ಅಟ್ ದ ಬ್ಯಾಕ್ ಆಫ್ ಯೋರ್ ಮೈಂಡ್. ಯಾರೂ ಏನು ಚಿಕ್ಕವರಾಗಲ್ಲ. ಟ್ರೂ. ಓಕೆ, ಅವ್ರಿಗೆ ಆ ಸೀನಿಯಾರಿಟಿಗೆ, ಆ ವಯಸ್ಸಿಗೆ ಕೊಡಬೇಕಾಗಿರೋ ಮರ್ಯಾದೆನ ನಾವು ಕೊಡಲೇಬೇಕು. ಅವ್ರ ಎಕ್ಸ್ಪೀರಿಯನ್ಸಿಗೆ ನಿಮ್ಮದು ಯಾವುದೂ ಇಂಟರ್ನೆಟ್ಟು ಸೋಷಿಯಲ್ ಮೀಡಿಯಾ ಇಲ್ದಲೇ ಬದುಕಿ ಇಷ್ಟು ಸಕ್ಸಸ್ಫುಲ್ಲಾಗಿ ಅವ್ರು ಮುಂದಕ್ಕೆ ಬಂದಿರೋದ್ರಿಂದ ಲೆಟ್ ಅಸ್ ಗಿವ್ ಅ ಬಿಗ್ ಹ್ಯಾಂಡ್ ಟು ದೆಮ್ ಆಲ್ಸೋ ಆ್ಯಂಡ್ ಲೆಟ್ ಅಸ್ ರೆಸ್ಪೆಕ್ಟ್ ದೆಮ್ ಆಲ್ಸೋ. ರೈಟ್. ಹಂಗನ್ಬಿಟ್ಟು ಇವರೆಲ್ಲರೂ ಹಾದಿ ಬಿಟ್ಟು ಹೋಗಿದ್ದಾರೆ ಅಂತ ಅನ್ಕೊಳ್ಳೋದಿದೆಯಲ್ಲ, ತಪ್ಪು. ಯಾವುದೇ ಆಚರಣೆ ಆದರೂ ಕೂಡ ನಮ್ಮ ಸಂಭ್ರಮವನ್ನು, ಸಡಗರವನ್ನು ಹೆಚ್ಚು ಮಾಡುವ ನಿಟ್ಟಿನಲ್ಲಿ, ಹಾಗೆ ಬೇರೆಯವರಿಗೆ ತೊಂದರೆ ಆಗದೆ ಇರೋ ನಿಟ್ಟಿನಲ್ಲಿ ಇದ್ದರೆ ಅದು ನಿಜಾರ್ಥದ ಸಂಭ್ರಮ ಆಚರಣೆ ಆಗುತ್ತೆ. ಹೊಸ ವರ್ಷವಾದರೂ ಸರಿ, ಯುಗಾದಿ ಆದರೂ ಸರಿ, ನಮ್ಮ ಮೂಲ ಬೇರುಗಳನ್ನು ಮರಿದೆ ಆ ಬೇರನ್ನು ಮತ್ತೆ ಮತ್ತೆ ಚಿಗುರೋ ರೀತಿಯಲ್ಲಿ ಮುಂದಿನ ತಲೆಮಾರಿಗೆ ವರ್ಗಾವಣೆ ಮಾಡುವ ಜವಾಬ್ದಾರಿಯನ್ನು ಅರಿತು ನಾವೆಲ್ಲರೂ ಕೂಡ ಖುಷಿಯಾಗಿರೋಣ. ಎಲ್ಲ ಆಚರಣೆಗಳನ್ನು ಕೂಡ ನಮಗೂ ಒಳ್ಳೆಯದಾಗೋ ರೀತಿಯಲ್ಲಿ, ಸಮಾಜಕ್ಕೂ ಒಳ್ಳೆಯದಾಗೋ ರೀತಿಯಲ್ಲಿ ಮಾಡುವ ಜವಾಬ್ದಾರಿಯುತ ನಾಗರಿಕರಾಗೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ. ನೀನು ಹೇಳಿದ್ದಷ್ಟೇ ಸತ್ಯ ಇವತ್ತರಲ್ಲಿ. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಮಹಾಭಾರತ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಸ್ವೀಟೇಸ್ಟ್ MDHT+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHT+ ಮಸಾಲೆ. MDH